ಮೂಲ ಉದ್ದೇಶ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಹೊಸ ವರ್ಷ ಹೊಸತನ್ನ ತರಲಿ, ನಮ್ಮೆಲ್ಲರೂ ಕೂಡ ಹೊಸ ಹೊಸ ಆಸೆಗಳನ್ನ, ನಮ್ಮ ಆಶಯಗಳನ್ನ, ನಮ್ಮ ಗೆಲುವುಗಳನ್ನ ತರಲಿ ಅಂತ ಹೇಳ್ತಾ ಈ ಒಂದು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಈಗ ನೆರವೇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರದ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಮಾನ್ಯ ಸಚಿವರು ನಮ್ಮ ಶ್ರೀ KH ಮುನಿಯಪ್ಪ ಸರ್ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಈ ಒಂದು ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಯಾರೋ ತೊಳ್ರಿ ಆ ಕಡೆ ಹೋಗ್ರಿ. ಹಾಗೆ ವೇದಿಕೆ ಮೇಲೆ ಯಾರ್ಯಾರು ಇದ್ದೀರೋ ಆ ಕ್ಯಾಲೆಂಡರ್ ಅನ್ನ ಸ್ವೀಕರಿಸಬೇಕು. ಹಾಗೆ ಯಾವ ರೀತಿ ವಿಶಿಷ್ಟವಾಗಿದೆ ಈ ಒಂದು ಕ್ಯಾಲೆಂಡರ್ ಅಂತ ಹೇಳಿ ಈಗ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಬರ್ತಾ ಇರುವಂತಹ ನೂತನ ವರ್ಷ 2026ರ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಬಲ್ಲಿ ಜೋರಾದ ಚಪ್ಪಾಳೆ ಈ ಒಂದು ವಿಶಿಷ್ಟವಾದಂತಹ ಕ್ಯಾಲೆಂಡರ್ಗೆ. ಹೊಸ ವರ್ಷ ಹೊಸತನ, ಎಲ್ಲರಿಗೂ ಹೊಸ ಗುರಿಗಳನ್ನ, ಹೊಸ ಗೆಲುವುಗಳನ್ನ ತರಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಧನ್ಯವಾದಗಳು, ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಮಾನ್ಯ ಸಚಿವರಿಗೂ ಕೂಡ KH ಮುನಿಯಪ್ಪ ಸರ್ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದ. ಹಾಗೆ ಈಗ ಮತ್ತೊಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಇದೆ. ಅದೇನಂದ್ರೆ, ನೀವೆಲ್ಲರೂ ಕೂಡ ಇಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದೀರಿ. ನಾವು ರೈತರ ದೇಶದ ಬೆನ್ನೆಲುಬು ಅಂತ ಹೇಳಿ ಹೇಳ್ತೀವಿ, ಆದ್ರೆ ಅದರ ನರಮಂಡಲ ಏನಿದೆ ಅದು ನೀವು ಅಂತ ಕಾಣಿಸುತ್ತೆ. ಯಾಕಂದ್ರೆ ರೈತರಿಂದ ಗ್ರಾಹಕರಿಗೆ ಅಥವಾ ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ ಅವರಿಗೆ ತಲುಪಿಸುವಂತ ಆಹಾರಗಳನ್ನ ತಲುಪಿಸುವಂತ ನೀವು ಕೂಡ ಅಷ್ಟೇ ಮುಖ್ಯವಾಗ್ತೀರಾ. ಆದ್ರೆ ನಿಮ್ಮ ನೋವು ನಲಿಗಳು ಇರ್ಬೋದು ಅಥವಾ ನಿಮ್ಮ ಒಂದು ಯಾವ ರೀತಿಯಾದ ಕೆಲಸ ಕಾರ್ಯಗಳಿರುತ್ತೆ ಅದೆಲ್ಲ ನಮ್ಗೆ ಖಂಡಿತ ಗೊತ್ತಿಲ್ಲ. ಅದನ್ನ ತಿಳಿಸ್ಕೊಡೋದಕ್ಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನುವಂತಹ ಒಂದು ವಿಶಿಷ್ಟವಾದಂತ ಕರ್ನಾಟಕದ ಕನ್ನಡ ಚಲನಚಿತ್ರ ಬರ್ತಾ ಇದೆ. ಹಾಗಾಗಿ ಇದರ ಮೊದಲ ಟೀಸರ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದು ನಿಮ್ಮ ಚಿತ್ರ, ನಿಮಗೋಸ್ಕರ ಮಾಡಿರೋ ಚಿತ್ರ. ಹಾಗೆ ನಿಮ್ಮ ಯಾವ ರೀತಿ ಆಗು ಹೋಗುಗಳಿರುತ್ತೆ ಎಲ್ಲವನ್ನ ಸೂಕ್ಷ್ಮವಾಗಿ ಸೆರೆ ಹಿಡಿದಿರುವಂತಹ ಚಿತ್ರ. ಆ ಒಂದು ಚಿತ್ರದ ಟೀಸರ್ ನೋಡೋದಕ್ಕೆ ನೀವೆಲ್ಲರೂ ಕಾಯ್ತಾ ಇದ್ದೀರಾ? ಯಾಕಂದ್ರೆ ಇದು ನಿಮ್ಮದೇ ಚಿತ್ರ, ನೀವೇ ಬೆಳೆಸಬೇಕು. ಖಂಡಿತ ಬಿಡುಗಡೆ ಆದಾಗ ಥಿಯೇಟರ್ಗಳಿಗೆ ಹೋಗಿ ನೀವು ನೋಡ್ಬೇಕು. ನಿಮ್ಮ ಕುಟುಂಬಸ್ಥರು ಹಾಗೆ ಯಾರೆಲ್ಲ ವಿತರಕರಿದ್ದೀರಾ ಎಲ್ಲರಿಗೂ ಕೂಡ ತೋರಿಸ್ಬೇಕು. ತೋರಿಸ್ತೀರಲ್ಲ? ಹಾಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಈ ಒಂದು ಚಿತ್ರದ ತಂಡ ನಮ್ಮ ಜೊತೆ ಇದೆ. ಪದ್ಮಾವತಿ ಚಂದ್ರಶೇಖರ್ ಮೇಡಮ್ ನಿರ್ಮಾಪಕರು, ಹಾಗೆ ತೇಜಮೂರ್ತಿ ಮೇಡಮ್ ನಿರ್ಮಾಪಕರು, ಚೆಲುವಮೂರ್ತಿ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಈ ಚಿತ್ರದ ನಿರ್ದೇಶಕರು ಹಾಗೆ DOP ಸಾತ್ವಿಕ್ ಪವನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇ ಬರೆದಿರುವಂತಹ B ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಸಂಗೀತ ನಿರ್ದೇಶಕರು ಅನಂತ್ ಆರ್ಯನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಚಿತ್ರತಂಡ ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅಂಡ್ ಈ ಒಂದು ಚಿತ್ರವನ್ನ ಮಾಡಬೇಕು ಅಂತ ಹೇಳಿ ಪದ್ಮಾವತಿ ಚಂದ್ರಶೇಖರ್ ಮೇಡಮ್ ಮುನ್ನೋಡಿಯನ್ನ ಬರೆದಿದ್ದು ಕೂಡ ಅವರು ಕೂಡ ನಿಮ್ಮ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಏನಿದೆ ಅಥವಾ ವಿತರಕಿ ಅಂತ ಹೇಳ್ಬೋದು, ಮಾಲಕಿ ಹೌದು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಬ್ಬರು ಮಾಲಕಿ ಹೌದು. ಈ ಒಂದು ವೃತ್ತಿ ಅಥವಾ ಇದರಲ್ಲಿ ನಮ್ಮ ಒಂದು ಕಷ್ಟಗಳೇನಿದೆ ಯಾರೂ ಕೂಡ ಗೊತ್ತೇ ಇಲ್ವಲ್ಲ. ವಿಶಿಷ್ಟವಾದಂತಹ ಕಾನ್ಸೆಪ್ಟ್ ಇದು. ಇದರಿಂದ ನಾವು ಕೂಡ ಬದುಕ್ತಾ ಇದ್ದೀವಿ. ಇಲ್ಲಿ ನಮ್ಮ ಬದುಕು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಈ ಚಿತ್ರವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ರೆಡಿನಾ? ಟೀಸರ್ ರೆಡಿನಾ? ನೋಡೋದಕ್ಕೆ ನೀವೆಲ್ಲ ರೆಡಿನಾ? ಓಕೆ, ನಮ್ಮ ಮಾನ್ಯ ಸಚಿವರ ಕಡೆಯಿಂದ ಇವತ್ತು ಟೀಸರ್ ಲಾಂಚ್.
ಲಕ್ಷಾಂತರ ಜನಕ್ಕೆ ಅನ್ನ ಕೊಡೋ ಇಲಾಖೆ ಹೇಳ್ತಿರೋ ಕೆಲಸ ಮಾಡಬೇಡಿ. ಬೀದಿಗಿಳಿದು ನಮಗೀಗ ಇಷ್ಟ ಸಿದ್ಧಿ ದ್ಯಾವುಡಿ, ಇದು ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ. ನಮಗೀಗ ಚಕ್ಕಂದಕ್ಕೆ ಚಾವಡಿ, ಸರ್ಕಾರಿ ನ್ಯಾಯ ಬೆಲೆ ಟೀಸರೇ ಇಷ್ಟು ಅದ್ಭುತವಾಗಿದೆ. ಇದು ಸಿನಿಮಾ ಯಾವ ರೀತಿ ಅದ್ಭುತವಾಗಿ ಮೂಡಿ ಬಂದಿರ್ಬೋದು ಅಂತ ಹೇಳಿ ನಾವೆಲ್ಲರೂ ಕಾತರನ್ನ ಕಾಯ್ತಾ ಇದ್ದೀವಿ. ಹಾಗೆ ನಿಮ್ಮ ಬದುಕಿನ ಆಗುಹೋಗುಗಳು, ಕಷ್ಟ ನಷ್ಟಗಳು, ಅಥವಾ ಯಾವ ರೀತಿ ನಿಮ್ಮ ಬದುಕು ಪ್ರತಿನಿತ್ಯ ಇರುತ್ತೆ, ಇವೆಲ್ಲವನ್ನ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಮ್ಮೆಲ್ಲರಿಗೂ ಕೂಡ ಇದೆ. ಇದು ಈ ಒಂದು ಮೂವಿ ಅಥವಾ ಸಿನಿಮಾದ ಮುಖಾಂತರ ನೆರವೇರ್ತಾ ಇದೆ. ಈ ಸಿನಿಮಾ ಖಂಡಿತವಾಗ್ಲೂ ಒಂದು ವಿಶಿಷ್ಟವಾದ ಕಾನ್ಸೆಪ್ಟ್. ಹಾಗಾಗಿ ಇದಕ್ಕೆ ರಾಜ್ಯ ಪ್ರಶಸ್ತಿ ಬರಲಿ, ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸೋಣ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಸಿನಿಮಾಕ್ಕೆ, ಸಿನಿಮಾ ತಂಡಕ್ಕೆ. ಅಂಡ್ ಈ ಒಂದು ಸಿನಿಮಾ ಕುರಿತು ಒಂದೆರಡು ಮಾತಾಡಬೇಕು. ಈ ಸಿನಿಮಾ ಯಾಕೆ ಶುರುವಾಯಿತು, ಯಾವ ರೀತಿ ಶುರುವಾಯಿತು ಅಂತ ಹೇಳಿ ನನ್ನ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಇದಕ್ಕೆ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಬಂದಿರುವಂತಹ ಪಿ ರಾಮಮೂರ್ತಿ ಸರ್ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ನೋಡ್ತಿದ್ದೀರಾ, ಸೀಲ್ ಮಾಡಿ. ಲಕ್ಷಾಂತರ ಜನಕ್ಕೆ ಅನ್ನ ಕೊಡೋ ಇಲಾಖೆ ಹೇಳ್ತಿರೋ ಕೆಲಸ ಮಾಡಬೇಡಿ. ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ. ನಮಗೀಗ ಇಷ್ಟ ಸಿದ್ಧಿ ದ್ಯಾವುಡಿ, ಇದು ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ. ನಮಗೀಗ ಚಕ್ಕಂದಕ್ಕೆ ಚಾವಡಿ, ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ. ಸರ್ಕಾರಿ ನ್ಯಾಯ ಬೆಲೆ. ಈ ಚಿತ್ರದ ಕುರಿತು ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇ ಅನ್ನು ಕೊಟ್ಟಿರುವಂತಹ ಬಿ ರಾಮಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ಚಿತ್ರ ಹೇಗೆ ಶುರುವಾಯಿತು, ಯಾವ ಕಾರಣಕ್ಕೆ ಶುರುವಾಯಿತು, ಇದರ ಬಗ್ಗೆ ತಿಳಿಸ್ಕೊಡಿ. ಹಾಗೆ ನಾವು ಟೀಸರ್ ಅಲ್ಲಿ ಕೂಡ ನೋಡಿದ್ವಿ, ನಮ್ಮ ರಾಜ್ಯಾಧ್ಯಕ್ಷರು ಹಾಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಟಿ ಕೃಷ್ಣಪ್ಪ ಸರ್ ಕೂಡ ಒಂದು ಮುಖ್ಯವಾದಂತಹ ಪಾತ್ರದಲ್ಲಿ ನಟಿಸಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಈ ಚಿತ್ರದ ಒಂದು ಪ್ರಾರಂಭೋತ್ಸವ ಹೇಗಾಯಿತು ಅಂತಂದರೆ, ನಮ್ಮ ರಾಮಹರೀಶ್ ಅವರು, ನಾವು ಎಲ್ಲ ಒಂದು ವಾಣಿಜ್ಯ ಮಂಡಳಿಯ ಒಂದು ಉತ್ಸವದಲ್ಲಿದ್ದಾಗ ಈ ಥರ ಒಂದು ಸರ್ಕಾರಿ ನ್ಯಾಯಬೆಲೆ ಅಂತ ಒಂದು ಟೈಟಲ್ ಮಾಡ್ತಾ ಇದ್ದೀನಿ, ಅದಕ್ಕೊಂದು ಕತೆ ಮಾಡಬೇಕಲ್ಲ ಅಂತ ಹೇಳಿದ್ರು. ಅದಕ್ಕೆ ಇನ್ಸ್ಪಿರೇಷನ್ ಕೂಡ ಒಂದು ಪಾತ್ರ ಇತ್ತು ನಮ್ಮ ಹತ್ರ, ಅದು ನಿರ್ಮಾಪಕರಲ್ಲಿ ಒಬ್ಬರಾದಂಥ ಪದ್ಮಾವತಿ ಅವರು. ಹಾಗಾಗಿ ಈ ಚಿತ್ರವನ್ನು ಮಾಡಬೇಕಾದ್ರೆ ಮುಖ್ಯ ಕಾರಣ ಆದರೆ ಕೃಷ್ಣಪ್ಪ ಅವರು ನಮಗೆ ಜೊತೆ ಗೂಡಿದ್ದು. ಅವ್ರನ್ನ ಪರಿಚಯ ಮಾಡಿ ಇವರು ಒಂದು ಪ್ರಮುಖ ಪಾತ್ರ ಮಾಡ್ತಾರೆ. ಅವರು ಈ ರಾಜ್ಯದ ಅಧ್ಯಕ್ಷರು, ಕರ್ನಾಟಕ ಪಡಿತರ ಸಂಘದ ಅಧ್ಯಕ್ಷರು. ಹಾಗಾಗಿ ಅವ್ರನ್ನ ಒಳಗೊಂಡಂತೆ ನಾವೊಂದು ಚಿತ್ರ ಮಾಡಬೇಕು ಅಂತಂದಾಗ ಈ ಕಥೆಯನ್ನು ಬರೆಯುವಂಥ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಅದಕ್ಕೆ ಬೇಕಾದಂಥ ಅಂಶಗಳನ್ನು ಇಟ್ಕೊಂಡು ಅದಕ್ಕೆ ಚಿತ್ರಕಥೆ ಮಾಡಿ ಮೊದಲು ಅವ್ರು ಒಪ್ಪಿಸಿ ನಂತರ ಚಿತ್ರವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದೊಂದು ಇವತ್ತು ಇಂಥ ಒಂದು ಶುಭ ಸಮಾರಂಭದಲ್ಲಿ ಇಂಥ ಒಂದು ಆರಂಭವನ್ನು ಕಂಡಿದೆ ಅಂತ ಹೇಳಿದ್ರೆ ಅದು ಖಂಡಿತ ಅದು ಯಶಸ್ಸಾಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಇಷ್ಟು ಜನರ ಮಧ್ಯೆ ಆ ಟೀಸರ್ ರಿಲೀಸ್ ಆಗಬೇಕು ಅಂತ ಇತ್ತು. ಹಾಗಾಗಿ ಮೊನ್ನೆ ನನಗೆ ಹೇಳಿದ್ರು, ಇದು ಟೀಸರನ್ನು ರೆಡಿ ಮಾಡಬೇಕು ಸರ್ 6ನೇ ತಾರೀಕು ಫಂಕ್ಷನ್ಗೆ ಅಂತ. ತರಾತುರಿಯಲ್ಲಿ ಮಾಡಿದಂಥ ಒಂದು ಟೀಸರ್ ಇವತ್ತು ಇಷ್ಟು ಜನ ಕಣ್ಣು ಮುಂದೆ ಬಂದಿದೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್, ಹೃತ್ಪೂರ್ವಕ ಧನ್ಯವಾದಗಳು. ಸರ್ ಹೇಳಿದಾಗೆ
ಪದ್ಮಾವತಿ ಚಂದ್ರಶೇಖರ್ ಮೇಡಮ್ ಕೂಡ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮಾಲಕಿ. ಈ ಒಂದು ಚಿತ್ರವನ್ನ ಮಾಡಲೇಬೇಕು ಅಂತ ಹೇಳಿ ಅವರ ಒಂದು ಯೋಚನೆ ಶುರುವಾದಾಗ ಅವರ ಜೊತೆ ಜಾಯ್ನ್ ಆದಂತಹ ನಮ್ಮ ಮತ್ತೊಬ್ಬ ಪ್ರೊಡ್ಯೂಸರ್ ತೇಜಮೂರ್ತಿ ಮೇಡಮ್ ಅವರು ಕೂಡ, ಹಾಗೆ ಭಾಮ ಹರೀಶ್ ಸರ್ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು, ಹಾಗೆ ಹಾಲಿ ಅಧ್ಯಕ್ಷರಾಗುವಂತಹ ಎಲ್ಲ ಸಾಧ್ಯತೆ ಇರುವಂತಹ ನಮ್ಮ ಭಾಮ ಹರೀಶ್ ಸರ್ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಚಿತ್ರ ಮಾಡಬೇಕು ಅಂತ ಶುರು ಮಾಡಿದ್ದು. ಆದರೆ ಇದೆಲ್ಲರಿಗೂ ಕೂಡ ಮುಖ್ಯವಾದ ಒಂದು ಸಪೋರ್ಟ್ ಅಂತ ಹೇಳಿದ್ರೆ ನಮ್ಮ ಟಿ ಕೃಷ್ಣಪ್ಪ ಸರ್. ಖಂಡಿತವಾಗ್ಲೂ ಈ ಸಿನಿಮಾ ಮಾಡಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಒಪ್ಕೊಂಡು ನಮಗೆ ಸಹಕಾರ ಕೊಟ್ಟಂತಹ ಟಿ ಕೃಷ್ಣಪ್ಪ ಸರ್ ಅವರು. ಆ್ಯಂಡ್ ನಮ್ಮ ಯೋಚನೆಗಳು ಸರಿಯಾಗಿದ್ರೆ ಎಲ್ಲ ಕೂಡಿ ಬರುತ್ತೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ವರ್ಷದ ಮೊದಲ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿದ್ದೀವಿ, ನೀವೆಲ್ಲರೂ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದೀರಾ. ಹಾಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮೊದಲ ಟೀಸರ್ ಕೂಡ ಇವತ್ತೇ ರಿಲೀಸ್ ಆಗಿದೆ. ಇದಕ್ಕಿಂತ ಉತ್ತಮವಾದದ್ದು ಇದೇನು ಬೇಕು? ಹಾಗಾಗಿ ಮತ್ತೊಮ್ಮೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಎಲ್ಲರೂ ಕೂಡ ಖಂಡಿತವಾಗಿ ಈ ಸಿನಿಮಾ ರಿಲೀಸ್ ಆದಾಗ ನಾವೆಲ್ಲರೂ ಹೋಗಿ ನೋಡೋಣ, ಏನಂತೀರಾ? ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಆಗಿದೆ, ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಹೊರಬಂದಂತಹ ಈ ಒಂದು ಕ್ಯಾಲೆಂಡರ್. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಬೆಂಬಲವಾಗಿ ಸಪೋರ್ಟ್ ಆಗಿ ನೀವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಹ ನಮ್ಮ ರಾಜ್ಯಾಧ್ಯಕ್ಷರು ಹಾಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಟಿ ಕೃಷ್ಣಪ್ಪ ಸರ್ ಪ್ರಾಸ್ತಾವಿಕ ಭಾಷಣವನ್ನು ಕೊಡ್ತಾರೆ. ಟಿ ಕೃಷ್ಣಪ್ಪ ಸರ್ ಹೇಳಬೇಕಂದ್ರೆ ಸರ್ ಒಂದು ನಿಮಿಷ ತಗೊಳ್ತೀನಿ. ನಾನು ಕೃಷ್ಣಪ್ಪ ಸರ್ ಬಗ್ಗೆ ಕೇಳಿದಾಗ ನಾನು ಕೇಳ್ಪಟ್ಟಿದ್ದು, ಅವರು ಶುರು ಮಾಡಿದಾಗ ಈ ಒಂದು ಅವರು ರಾಜ್ಯಾಧ್ಯಕ್ಷರಾದಾಗ 1 ಕ್ವಿಂಟಾಲ್ಗೆ ಕೇವಲ ಸಕ್ಕರೆಗೆ 13 ರೂಪಾಯಿ ಆ್ಯಂಡ್ ಗೋಧಿಗೆ 19 ರೂಪಾಯಿ, ಅಕ್ಕಿಗೆ 21 ರೂಪಾಯಿ ಇದ್ದಂಥ ಕಮಿಷನನ್ನು 2 ದಶಕ ಆಗಿದೆ. 2 ದಶಕಗಳ ನಂತರ ಈಗ ಕೇಂದ್ರ ಸರ್ಕಾರದ್ದು ಸೇರಿ ಕ್ವಿಂಟಾಲ್ಗೆ 150 ರೂಪಾಯಿ ಕಮಿಷನನ್ನು ಹೆಚ್ಚಳ ಮಾಡಿದ್ದಾರೆ. ಅದು ಟಿ ಕೃಷ್ಣಪ್ಪ ಸರ್ ಅವರ ನಿತ್ಯ ಹೋರಾಟ, ನಿರಂತರ ಹೋರಾಟ, ಹಾಗೆ ನಿಮ್ಮೆಲ್ಲರ ಬೆಂಬಲದ ಒಂದು ಪ್ರತಿಫಲ. ಹಾಗೆ ಸಾಕಷ್ಟು ಕಡೆ ನಾವು ಸರ್ಕಾರದ ಆದೇಶಗಳು, ಯಾವುದೇ ಸರ್ಕಾರಗಳಿರ್ಬೋದು, ಆ ಕರ್ನಾಟಕ ಸರ್ಕಾರ ಯಾವುದೇ ಇರ್ಬೋದು, ಅಲ್ಲಿ 65 ವರ್ಷ ಮೇಲ್ಪಟ್ಟವರು ಅಥವಾ ಈ ಮಾಲಕರೇನಿರ್ತಾರೆ ಅಥವಾ ಮಾಲೀಕರೇನಿರ್ತಾರೆ ಅವರು ನಿಧನರಾದರೆ ಅಥವಾ SSLC ಓದದೇ ಇದ್ದರೆ ಅವರಿಗೆ ಈ ಒಂದು ಹಕ್ಕಿರೋದಿಲ್ಲ, ಈ ಒಂದು ವಿತರಣೆ ಮಾಡುವಂಥ ಹಕ್ಕಿರೋದಿಲ್ಲ ಅಥವಾ ಮಾಲೀಕರಾಗುವಂಥ ಹಕ್ಕಿರೋದಿಲ್ಲ ಅನ್ನುವಂಥದ್ದು ಸಾಕಷ್ಟು ಆದೇಶಗಳು ಬಂದಿತ್ತು. ಆದರೆ ಅದನ್ನು ಕೂಡ ಕೋರ್ಟ್ಗೆ ಹೋಗಿ ಅವೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಅವರಿಗೆ ಮಾಲೀಕತ್ವದ ಹಕ್ಕನ್ನು ಕೊಡ್ತಿರೋದು ನಿಜಕ್ಕೂ ನಮ್ಮ ಟಿ ಕೃಷ್ಣಪ್ಪ ಸರ್ ಅವರ ದೊಡ್ಡ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದೆಲ್ಲದಕ್ಕೂ ಕೂಡ ಟಿ ಕೃಷ್ಣಪ್ಪ ಸರ್ ಯಾವ ರೀತಿ 2 ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ, ಅದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಕೂಡ ಹಾಗೆ ಇದೆ. ಇದೇ ರೀತಿ ನಿಮ್ಮ ಬೆಂಬಲ ಪ್ರೀತಿ ಟಿ ಕೃಷ್ಣಪ್ಪ ಸರ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹಾಗೆ ಇವತ್ತು ನೋಡಿದೆ ನಾನು ಉತ್ತಮ ನಾಯಕರು ನಿಮ್ಮೆಲ್ಲರನ್ನ ಇಲ್ಲಿ ಸೇರಿಸಿದ್ದಾರೆ ಗೊತ್ತಾಗ್ತಾ ಇದೆ. ನಮ್ಮ ಟಿ ಕೃಷ್ಣಪ್ಪ ಸರ್ ಅವರಿಂದ ಪ್ರಾಸ್ತಾವಿಕ ಭಾಷಣ ಬರ್ಲಿ, ಜೋರಾದ ಚಪ್ಪಾಳೆ. ಹಲೋ. ಕರ್ನಾಟಕ ರಾಜ್ಯದ ನ್ಯಾಯಬೆಲೆ ಅಂಗಡಿ ಮಾಲೀಕರು, VSSN ಕಾರ್ಯದರ್ಶಿಯವರು, ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಯವರು, ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಹಾರ ಸಚಿವರಾದ ಮುನಿಯಪ್ಪ ಸಾಹೇಬರು ಬರ್ತಾರೆ ಅಂದ ತಕ್ಷಣ ಇವತ್ತೆಲ್ಲ ಬರೀ ಫೋನಲ್ಲಿ ಇರೋದು, ಯಾರಿಗೂ ನಾನು ಇನ್ವೈಟ್ ಮಾಡಿಲ್ಲ. ಇವತ್ತು ಇಷ್ಟು ಜನ ಸೇರಿದ್ವಿ. ಇದೇ ಸಂದರ್ಭದಲ್ಲಿ ನೂತನವಾಗಿ ನಮ್ಮ ಇಲಾಖೆಗೆ ಆಯುಕ್ತರಾಗಿ ಬಂದಿರುವಂಥ ರವಿಕುಮಾರ್ ಸಾಹೇಬ್ರವರೇ ಮತ್ತು MD ಅವರಾದ ಜಗದೀಶ್ ಸಾಹೇಬ್ರೆ ಮತ್ತು ಅಡಿಷನಲ್ ಡೈರೆಕ್ಟರ್ ಆದಂಥ ಪಾತ್ರರಾಜು ಸಾಹೇಬ್ರೆ ಮತ್ತು ಜಂಟಿ ನಿರ್ದೇಶಕರಾದಂಥ ಕುಂದಾ ಮೇಡಮ್ನವರೇ ಮತ್ತು ಆಲ್ ಇಂಡಿಯಾ ಸೆಕ್ರೆಟರಿ ಅವರಾದಂಥ ಧೀಮಂತ ನಾಯಕರಾದಂಥ ಬಸು ಜಿ ಸಾಹೇಬ್ರವರೇ ಮತ್ತು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆದಂಥ ಕೃಷ್ಣಮೂರ್ತಿ ಅವರೇ, ಉಪಾಧ್ಯಕ್ಷರಾದಂಥ ಸೋನು ಅವರೇ, ಇನ್ನೊಬ್ಬರು ಉಪಾಧ್ಯಕ್ಷರಾದಂಥ ಗಿರೀಶ್ ಅವರೇ ಮತ್ತು ಉತ್ತರ ಪ್ರದೇಶದಿಂದ ಬಂದಿರೋಂಥ ತಿವಾರಿ ಸಾಹೇಬ್ರವರೇ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ
ಇವತ್ತೇನು ಟೀಸರ್ ಬಿಡುಗಡೆ ಮಾಡಿದಂಥ ನೆಚ್ಚಿನ ನಾಯಕರಾದಂಥ ಹರೀಶ್ ಅಣ್ಣವರೇ ಮತ್ತು ನಮ್ಮ ರಾಮಮೂರ್ತಿ ಸಾಹೇಬರು ಮಾತಾಡಿದ್ರು ನಿಮ್ಮ ಜೊತೆ ಈಗ ನಿಮ್ಮನ್ನು ಉದ್ದೇಶಿಸಿ, ಮತ್ತು ತಾಯಣ್ಣವರೇ, ಅದಕ್ಕೆಲ್ಲ ಮುಖ್ಯವಾಗಿ ನಮ್ಮ ಜೊತೆ ಸದಾ ಮಾನ್ಯ ಸಚಿವರು ಹೇಳಿದಂಥ ಕೆಲಸನ ನಮ್ಮ ಮಾಲೀಕರ ಪರವಾಗಿ ನಿರಂತರವಾಗಿ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಫೋನ್ನ ರಿಸೀವ್ ಮಾತಾಡಿದಂಥ ಡಾಕ್ಟರ್ ನಟರಾಜ್ ಸಾಹೇಬ್ರ ಆಪ್ತ ಕಾರ್ಯದರ್ಶಿ ಅವರಾದ ನಟರಾಜ್ ಸಾಹೇಬರವರೇ ಮತ್ತು ಕಂಟ್ರೋಲರ್ ಸಾಹೇಬರಾದ ಮೇಡಮ್ನವರಾದಂಥ DC ಮೇಡಮ್ನವರಾದ ಮಮತಾ ಅವರೇ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳೇ, ನನ್ನ ಮತ್ತು ರಾಜ್ಯ ಸಾಗಾಣಿಕೆ ಲಾರಿ ಸಾಗಾಣಿಕೆ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಪಾಟೀಲ್ ಸಾಹೇಬ್ರವರೇ ಮತ್ತು ನಿಮ್ಮ ಹೆಸರು ಭಾಷಾ ಅವರೇ, ಎಲ್ಲ ಇಡೀ ರಾಜ್ಯ ಕಮಿಟಿ ಸದಸ್ಯರೇ, ಜಿಲ್ಲಾಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸ್ನೇಹಿತರೆ ಮತ್ತು ಸಹೋದರಿಯರೇ, ಇವತ್ತು ನಾವು ಸುಮಾರು 2004ರಲ್ಲಿ ನನ್ನನ್ನು ಈ ರಾಜ್ಯದ ಪಡಿತರ ವಿತರಕ ಸಂಘಕ್ಕೆ ಅಧ್ಯಕ್ಷ ಮಾಡೋದು. ಅವತ್ತಿಂದ ಇವತ್ತಿನವರೆಗೂ ನಾವು ಪ್ರತಿ ವರ್ಷ ಹೊಸ ವರ್ಷದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡೋದು, ನಮ್ಮ ಬೇಡಿಕೆಗಳಿಗೆ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಕೊಡುವಂಥ ಸಂದರ್ಭದಲ್ಲಿ ನಾವು ಯಾವುದಾದ್ರು ಒಂದು ರೂಪದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಮಾನ್ಯ ಸಚಿವರನ್ನ, ಇಲಾಖೆ ಹಿರಿಯ ಅಧಿಕಾರಿಗಳನ್ನ ಕರೆಸಿ ಅವರು ಮನವಿ ಮಾಡಿದ್ರೆ ಇಷ್ಟೆಲ್ಲ ಜನರ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ಮನವರಿಕೆ ಮಾನ್ಯ ಸಚಿವರಿಗೆ ಮತ್ತು ಇಲಾಖೆ ಅಧಿಕಾರಿಗಳ ಬರ್ತದೇನೋ ದೃಷ್ಟಿಯಿಂದ ಪ್ರತಿ ವರ್ಷ ಇದೇ ಕಾರ್ಯಕ್ರಮನ ನಾನು ಮಾಡ್ಕೊಂಡ್ಬಂದಿದ್ದೇನೆ. ಇವತ್ತು ಒಂದು ಹೇಳಬೇಕು, ಮಾನ್ಯ ಮುನಿಯಪ್ಪನವರು 6 ಸಚಿವರಾದ್ಮೇಲೆ ಅವರೇನು ಹೊಸದಾಗಿ ರಾಜಕಾರಣ ಮಾಡಿಲ್ಲ. 7 ಬಾರಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಲೆವೆಲ್ಗೆ ಈ ಇಲಾಖೆ ಅಲ್ಲ, ಆದರೆ ಆಯ್ಕೆ ಮಾಡ್ಕೊಂಡ್ರು. ಇಡೀ ರಾಜ್ಯದ 4.5 ಕೋಟಿ ಜನಕ್ಕೆ ಅನ್ನ ಹಾಕುವಂಥ ಇಲಾಖೆ, ಅನ್ನ ಹಾಕುವಂಥ ಸೌಭಾಗ್ಯ ನನಗೆ ಸಿಗಲಿ, ಆ ಇಲಾಖೆನೇ ಸಾಕು ಅಂತ ಅಂದ್ಕೊಂಡೆ ಮಾನ್ಯ ಸಚಿವರು ಒಪ್ಪಿ ಇವತ್ತು ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೊಟ್ಟಿಲ್ಲ 10 kg ಅಕ್ಕಿ ಕೊಡಿಸಿದ್ದಾರೆ. ಯಾವುದೇ ರಾಜ್ಯದಲ್ಲಿ 10 kg ಅಕ್ಕಿ ಕೊಡ್ತಾ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಕಮಿಷನ್ 125 ರೂಪಾಯಿ ಇತ್ತು. ನಾನು ಹೋಗಿ ಮನವಿ ಮಾಡಿದೆ. ಮನವಿ ಮಾಡಿದಾಗ ಒಂದ್ಸರಿ ಕರೆಸಿ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದಾಗ ನಾನು ಹೇಳಿದೆ ಒಂದು ಕಾರ್ಯಕ್ರಮ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು ಸಾಹೇಬರು. ನನ್ನನ್ನು ಕೂಡಿಸ್ಕೊಂಡ್ರೆ ಸೆಕ್ರೆಟರಿ ಅವರು, ಕಮಿಷನರು, MD ಸಾಹೇಬ್ರು ಎಲ್ಲ ಕೂಡಿಸ್ಕೊಂಡೆ ಮಾನ್ಯ ಸಚಿವರು ವಿಡಿಯೋ ಕಾನ್ಫರೆನ್ಸಲ್ಲಿ ಎಲ್ಲರಿಗೂ ಹೇಳಿದ್ರು ಇಡೀ ರಾಜ್ಯ ಜನಕ್ಕೆ. ನಾನು ಒಂದೇ ಮನವಿ ಮಾಡ್ಕೊಂಡೆ, ನೀವು 8 ಲಕ್ಷ ಜನನಾದ್ರು ಕರೀರಿ ಸರ್, ಕಳಿಸ್ತೀನಿ ನಾನು. ಆದರೆ ನಮ್ದೊಂದು ಸಣ್ಣ ಬೇಡಿಕೆ, ಏನಾದ್ರು ಮಾಡಿ 150 ರೂಪಾಯಿಗೆ ಕಮಿಷನ್ಗೆ ಹೆಚ್ಚಳ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದಾಗ ಹಠ ತೊಟ್ಟರು. 28ನೇ ತಾರೀಕು ರಾತ್ರಿ 8 ಗಂಟೆ 29 ಕಾರ್ಯಕ್ರಮ ಆದರೆ 28ನೇ ತಾರೀಕು ರಾತ್ರಿ 8 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಬೇಡಿ ಮಾನ್ಯ PS ಸಾಹೇಬರು, ಸೆಕ್ರೆಟರಿ ಸಾಹೇಬರು, ಮಾನ್ಯ ಸಚಿವರು ಇವರೆಲ್ಲ ಹೋಗಿ ಮುಖ್ಯಮಂತ್ರಿ ಹತ್ರ ಕೂತ್ಕೊಂಡು ಅವ್ರು ಒಪ್ಪಲ್ಲ, ಇವ್ರು ಬಿಡಲ್ಲ. ಕೊನೆಗೂ ಒಪ್ಪಿಸಿ 29ನೇ ತಾರೀಕು ಫೆಬ್ರವರಿ 29ನೇ ತಾರೀಕು ಒಂದು ವರ್ಷಕ್ಕೆ 1300 ಕೋಟಿ ರೂಪಾಯಿನ ಮಾಲೀಕರಿಗೋಸ್ಕರ ತ್ಯಾಗ ಮಾಡೋದು, ಸ್ಯಾಂಕ್ಷನ್ ಮಾಡ್ತೀವಿ. ಇದು ನಮ್ಮ ಪುಣ್ಯ, ಮಾನ್ಯ ಸಚಿವರು ನಮ್ಗೆ ಸಿಕ್ಕಿರೋದು. ನನ್ನ ಆಸೆ ಒಂದು, ಏನಾರ ಅವಕಾಶ ಸಿಕ್ಕಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮನೆಯಪ್ಪನವರು ಇವತ್ತೇನು 400 ಕೋಟಿ ಜನರ ಕಷ್ಟನ ನಿವಾರಣೆ ಮಾಡ್ತಾರೆ. ಆ ದೇವರು ಕರುಣಿಸಲಿ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ನಾವು ಕೇಳ್ತೇವೆ. ಯಾಕೆಂದ್ರೆ 4.5 ಕೋಟಿ ಜನಕ್ಕೆ ಅನ್ನ ಹಾಕ್ತಾ ಇದ್ದೀವಿ. ನಾವು 1000 ಕೋಟಿ ಇದ್ರೆ ನಾವು ಅನ್ನ ಹಾಕ್ತಾ ಇದ್ದೀವಿ. ಒಂದು 50% ಜನ ನಮ್ಮ ಮಾತು ಕೇಳ್ತಾರೆ. ಇರ್ತಾರೆ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರ್ತಾರೆ. 50% ಆರು ನಮ್ಮ ಮಾತನ್ನ ಕೇಳುವಂಥ ಕಾಡ್ದಾರಿದ್ದಾರೆ. ನಾವು ಅವ್ರಿಗೋಸ್ಕರ ತ್ಯಾಗ ಮಾಡ್ತೀವಿ. ನಾವು ಇನ್ನೇನು ಅಷ್ಟೇ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ಸಕ್ಕರೆ ಕೊಡ್ತೀವಿ ಅಂತ. ಅವತ್ತ ಗೆಲ್ತು. ಅದೇ ರೀತಿ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಯವರು. ಅದಾದ ನಂತರ ಸರ್ಕಾರ ಬರಲಿಲ್ಲ. ಈ ಸರಿ ಘೋಷಣೆ ಮಾಡಿದ್ರು 10 kg ಅಕ್ಕಿ ಕೊಡ್ತೀವಿ, ನಿಮ್ಮ ಸಮಸ್ಯೆ, ನಿಮ್ಮ ಕಾರ್ಡ್ದಾರಿಗೆ ಏನು ಬೇಕು ಅವೆಲ್ಲ ಸವಲತ್ತು ನಾನು ಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಘೋಷಣೆ ಮಾಡೋದು. ನಾವು ಕಮಿಷನ್ 6 kg ಕೊಡ್ತಾವ್ರಲ್ಲ ಈ ಸರ್ಕಾರ BJP ನೋಡೇ ಬಿಡೋಣ ಕಂಡ್ರಿ, ಪಕ್ಷಾತೀತವಾಗಿ ಕಾಂಗ್ರೆಸ್ ಓಟ್ ಹಾಕ್ರಿ ಅಂದ್ಬಿಟ್ಟು ಇಡೀ ರಾಜ್ಯದ ಜನಕ್ಕೆ ಮನವಿ ಮಾಡ್ಕೊಂಡೆ ನಾನು. 136 ಸೀಟ್ ಬರ್ತವೆ ಅಂತ ಅವ್ರು ಗೊತ್ತೇ ಇರಲಿಲ್ಲ. ಕಾಂಗ್ರೆಸ್ನವರು 136 ಬರ್ತವೆ ಅಂತ ಗೊತ್ತಿರಲಿಲ್ಲ. ಎಲ್ಲ ಹೊರ ಹಾಕೋದು ನಮ್ಗೆ 10 kg ಕಮಿಷನ್ ಕೊಡ್ತದಲ್ಲ ಸರ್ಕಾರ ಅಂತ. ಅದೇ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಮನೆ ಮುನಿಯಪ್ಪ ಸಾಹೇಬರು 10 kg ಅಕ್ಕಿ ಕೊಡ್ಸೋಕ್ಕೆ, 150 ರೂಪಾಯಿ ಕಮಿಷನ್ ಕೊಡ್ಸೋಕ್ಕೆ ಹೋರಾಟ ಮಾಡಿದ್ದಾರೆ.
ಈಗಲೂ ಕಿಟ್ ಕೊಡಬೇಕು ಅಂತ ಹೋರಾಟ ಮಾಡಿದ್ದಾರೆ. ನಾನು ಮನವಿ ಮಾಡಿದ್ದೀನಿ, ಕಿಟ್ ಕೊಡೋದು ಬೇಡ ಅಂತ ಅನ್ನಲ್ಲ, ನಿಮ್ಮ ಆದೇಶನ ಪಾಲಿಸ್ತೀವಿ, ಎರಡನೇ ಮಾತಿಲ್ಲ. ಆದರೆ ಅಕ್ಕಿನ ಪೂರ್ತಿ ಕಡ್ತ ಮಾಡಬೇಡಿ, 5 kg 7 kg 8 kg ಅಕ್ಕಿ ಕೊಡಿ, ಕಿಟ್ ಕೊಡಿ. ಕಿಟ್ಗೆ ನಾವು ಹಣ ಕಟ್ತೀವಿ. ಯಾಕೆಂದರೆ ಹಣ ಕಟ್ಟಿದಾಗ ನಾವು ಬಿಲ್ ಹಾಕೋಂಥ ಟೈಮಲ್ಲಿ ನಮ್ಮ ಕಮಿಷನ್ನ ಕಡ್ತ ಮಾಡಿ KSFC ದುಡ್ಡು ತಗೋತಾರೆ. ಆಗ ಕಮಿಷನ್ಗೂ ಯಾರ ಹತ್ರನೂ ಕೇಳಂಗಿಲ್ಲ, ಕಮಿಷನ್ನು ಯಾರ ಹತ್ರನೂ ಕೇಳಂಗಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಆದೇಶ ಮಾಡಿಸ್ಕೊಡಿ, ನಿಮ್ಮ ಜೊತೆ ಸದಾ ಇರ್ತೀವಿ, ನಾವು ಇರ್ತೀವಿ ಅಂತ ಕೇಳ್ತಾ ಇನ್ನೂ ಮಾತಾಡೋರು ಇದ್ದಾರೆ, ಜಾಸ್ತಿ ಜನ ಇದ್ದಾರೆ. ಅದರಿಂದ ಈಗ ಸುಮಾರು 10 ತಿಂಗಳಿಂದ 11 ತಿಂಗಳಿಂದ ಸರ್ವರ್ ಸಮಸ್ಯೆ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ. ಸಾಹೇಬರು ಬಂದಮೇಲೆ ಸೀರಿಯಸ್ ಆಗಿ ಕ್ರಮವನ್ನು ಮಾಡಿದರು. ಈಗ 2 ತಿಂಗಳಿಂದ ಕಾರಣಾಂತರದಿಂದ ಸರ್ವರ್ ಸಮಸ್ಯೆ ಆಗ್ತಾ ಇದೆ. ನಾನು ಈಗಾಗಲೇ ಮನವಿ ಕೊಡ್ತಾ ಇದ್ದೀನಿ. ಆ ಮನವಿನಲ್ಲಿ ಸರ್ವರ್ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಸರ್ವರ್ ಸಮಸ್ಯೆ ಬಗೆಹರಿಸ್ಕೊಡಿ. ಮತ್ತು 10 ತಿಂಗಳು 11 ತಿಂಗಳಿಂದ ನಮ್ಮ ಸಮಸ್ಯೆ ಇರಲಿಲ್ಲ. ಸಾಹೇಬರು ಮಂತ್ರಿಯವರು ಆಹಾರ ಸಚಿವರಾದ್ಮೇಲೆ ನಮ್ಮ ಸರ್ವರ್ ಸಮಸ್ಯೆ ಇರಲಿಲ್ಲ. ಈಗ 2 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ನಾನು PS ಅವ್ರಿಗೂ ಮಾತಾಡಿದ್ದೀನಿ 3-4 ಸರಿ. ಮಾನ್ಯ ನೂತನ ಇವರು ಆಯುಕ್ತರು ಬಂದಿದ್ದಾರೆ, ಸಾಹೇಬರು ಬಂದಿದ್ದಾರೆ. ನಾನು ಇಷ್ಟೇ ಕೇಳೋದು, ಸರ್ವರ್ ಸಮಸ್ಯೆ ಆಗದಂಗೆ ನಮ್ಮ ಕೆಲಸನ ಮಾಡಿಕೊಡಿ. ಇವತ್ತು 1 ಕ್ವಿಂಟಾಲ್ಗೆ 150 ರೂಪಾಯಿ ಕಮಿಷನ್ ಕೊಡ್ತಾ ಇದ್ದೀವಿ. ನಾವು ಇಷ್ಟೇ ಕೇಳೋದು, ನೆಕ್ಸ್ಟ್ ಬಜೆಟ್ ಫೆಬ್ರವರಿಯಲ್ಲಿ ನಡೆಯುವಂಥ ಬಜೆಟ್ನಲ್ಲಿ 200 ರೂಪಾಯಿ ಕಮಿಷನ್ ಮಾಡಿಕೊಡಿ ಅಂತ ನೀವೆಲ್ಲರ ಪರವಾಗಿ ನಾನು ಸಚಿವರನ್ನ ಅವರಿಗೆ ಒಳ್ಳೆಯ ಮನಸ್ಸಿದೆ, ದೈವ ಭಕ್ತರು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಯಾಕೆ ಅವ್ರ ಪರ ಹೊಗಳ್ತೀನಿ ಅಂತ ಅಲ್ಲ, ಕೇಂದ್ರ ಸಚಿವರಾಗಿದೆ. ದೆಹಲಿಯಲ್ಲಿ ಆಹಾರ ಭದ್ರತೆ ಆಗೋದು ಮೊದಲನೇ ನಾವು ಒಂದು ಸ್ಟ್ರೈಕ್ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ. 4.5 ಲಕ್ಷ ಜನ ಸೇರಿ, ನಮ್ಮ ಬಸು ಸಾಹೇಬರ ನೇತೃತ್ವದಲ್ಲಿ 4.5 ಲಕ್ಷ ಜನ ಸೇರಿ ಸ್ಟ್ರೈಕ್ ಮಾಡೋ ಕೇಂದ್ರ ಸಚಿವರಿದ್ದಾರೆ ಸಾಹೇಬರು. ಅವತ್ತ ಕೋಲಾರದ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ನಮಗೆ ತಡ್ಕೊಳಕ್ಕಾಗಲ್ಲ, ಎಲ್ಲೋ ಬಂದಿದ್ದೆ ದೆಹಲಿಯಲ್ಲಿ ಸತ್ತೋಗಿದ್ದಾನೆ, ನಾವೇನು ಮಾಡೋದು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಅವ್ರ ಸಾಹೇಬ್ರ ಮನೆಗೆ ನಾನು ಹೋದೆ. ಪೂಜೆಲಿದ್ರು ಸಾಹೇಬರು. ಪರಿಚಯನೇ ಇರಲಿಲ್ಲ ನಾನು. ಫಸ್ಟ್ ಅವ್ರ ಮನೆಗೆ ಹೋದಾಗ ನಾವೆಲ್ಲ ಹೋದೋ ಕೋಲಾರದವ್ರು. ನಾವೆಲ್ಲ ಪೂಜೆ ಮಾಡಕ್ಕೆ ಬಂದರು. ಏನಪ್ಪ ಯಾರು ಏನು ಅಂತ. ಸರ್ ಈ ಥರ ಆಗಿದೆ, ತಲೆ ಕೆಡ್ಸ್ಕೊಬಿಡಿ, ತಿಂಡಿ ಕೊಡ್ರಿ ಇವ್ರಿಗೆ ಅಂತ ಅಂದ್ಬಿಟ್ಟು ಹೊಟ್ಟೋದ್ರು. ಡ್ರೆಸ್ ಮಾಡ್ಕೊಂಬರ್ತೀವಿ ಅಂತ ಹೊಟ್ಟೋದ್ರು. ತಿಂಡಿ ಕೊಡ್ರಿ, ತಿಂಡಿ ತಿಂದ್ರಿ ಧೈರ್ಯವಾಗಿ ನೀವು, ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟು ಆ ಬಾಡಿನ ಕೋಲಾರಕ್ಕೆ ವಿಮಾನದಲ್ಲಿ ಕಳಿಸಿ ಎಲ್ಲ ಸಹಕಾರವನ್ನು ಮಾನ್ಯ ಸಚಿವರು ಮಾಡಿ. ಅದಕ್ಕೋಸ್ಕರ ನಾನು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಏನು ರೆಡ್ಡಿ ಅವರಿದ್ದಾರೆ, ಸುಮಾರು ಜನ ಇದ್ದಾರೆ ಕೋಲಾರದವರೆಲ್ಲ ಹೋಗಿ ಸಾಹೇಬರ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದೇನೆ. ಸಾಹೇಬರು ಗೊತ್ತೇ ಇರಲಿಲ್ಲ. ಕುಮಾರ್ ಅಂತ ಒಬ್ಬರು ಕಮಿಷನ್ ಇದ್ರು ನಮ್ಮಲ್ಲಿ, ಅವರ ಫ್ರೆಂಡು ಸಾಹೇಬರ ಮಗ, ಅವರು ಮಾತಾಡ್ಕೊಂಡು ಸಾಹೇಬರು ಗೊತ್ತೇ ಇರಲಿಲ್ಲ. ನನಗೆ ಡೈರೆಕ್ಷನ್ ಕೊಟ್ಟರು, ಇಡೀ ಜಿಲ್ಲೆಯವ್ರನ್ನ ನೀನು ಭೇಟಿ ಮಾಡಿ ಕ್ಯಾನ್ವಾಸ್ ಮಾಡಪ್ಪ ಅಂತ. ಅವತ್ತ ಹೋಗಿ ಸಾಹೇಬರ ಪರವಾಗಿ ನಾವು ಕ್ಯಾನ್ವಾಸ್ ಮಾಡಿ, ಸಾಹೇಬರು ಗೊತ್ತೇ ಇರಲಿಲ್ಲ ಬನ್ನಿ ನಾವು ಕ್ಯಾನ್ವಾಸ್ ಮಾಡಿದ್ವಿ. ಹಂಗಾಗಿ ಅವ್ರಿಗೆ 2015 ವರ್ಷದಿಂದ ನಾವು ಅವ್ರ ಜೊತೆ ಇದ್ದೀವಿ. ಅದರಿಂದ ನಾವು ಎಷ್ಟೇ ಬೇಡಿಕೆ ಕೊಟ್ಟರು ಕಾನೂನಾತ್ಮಕ ಹಂತವಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಗೊಳಿಸ್ತಾರೆ. ಅದಕ್ಕೆ ಯಾರು ಬೇಕಾಗಿಲ್ಲ. ಅವ್ರ ಮೇಲೆ ತುಂಬ ಗೌರವ ಇದೆ ನಮಗೆ. ಅವ್ರು ಏನಾರು ಮಾಡಲಿ, ಒಳ್ಳೆಯದು ಕೆಟ್ಟದ್ದು ಏನಾರ ಮಾಡಲಿ, ಅವ್ರ ಜೊತೆಲೇ ಇರ್ತೀವಿ ನಾವು. ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ತೀವಿ ನಾವು. ಅದರಿಂದ ನಾನು ಇದೊಂದು ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ನನಗೆ 2 ದಿವಸ ಟೈಮ್ ಕೊಟ್ಟಿದ್ದು, ನನಗೆ 2ನೇ ಡೇಟ್ ಕೊಟ್ಟಿದ್ದೆ. ಇವಾಗ ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸಾಯಂಕಾಲ 6 ಗಂಟೆಗೆ ಅವ್ರು 5 ಗಂಟೆಗೆ ಬೆಂಗಳೂರು ಬಂದರು. ನಾವೆಲ್ಲ ಇಲ್ಲೇ ಇದ್ದು ಫೋನ್ ಮಾಡಿಸಿದ್ರು PAಕಲ್ಲಿ, ಎಲ್ಲಿದೆಯಾ ಅರ್ಜೆಂಟ್ ಪಾಪ ಅಂತ ಅಂದ್ಬಿಟ್ಟು BJP ಪಾರ್ಟಿ ಆಫೀಸ್ಗೆ ಹೋದೆ ಜೋಶಿ ಸಾಹೇಬ್ರ ಹತ್ರ. ನೋಡಪ್ಪ ಇದಕ್ಕೋಸ್ಕರನೇ ಬಂದಿದ್ದೀನಿ, ನಾನೇ ಡೇಟ್ ಕೊಟ್ಟಿದ್ದೆ, ಕಾರಣಾಂತರದಿಂದ ಅರ್ಜೆಂಟ್ ಮೆಸೇಜ್ ಇದೆ, ನಾನು 8 ಗಂಟೆ ಫ್ಲೈಟ್ ವಾಪಸ್ ಹೋಗ್ತಾ ಇದ್ದೀನಿ, ಆದಷ್ಟು ಪ್ರಯತ್ನ ಪಡ್ತೀನಿ, ಮುನಿಯಪ್ಪ ಸಾಹೇಬ್ರ ಜೊತೆ ನಾನು ಮಾತಾಡ್ತೀನಪ್ಪ, ನೀವು ಈ ಕಾರ್ಯಕ್ರಮ ಮುಗಿಸ್ಕೊಂಡೆ ಒಂದು 4 ಜನ ನನಗೆ ಡೆಲ್ಲಿಗೆ ಬನ್ನಿ, ನಿಮ್ಮ ಕೆಲಸ ಏನಿದ್ರು ನಾನು ಮಾಡಿಕೊಡ್ತೀನಿ, ನಿನ್ನ ಲೆಟ್ರ್ ಕಳ್ಸಪ್ಪ ಅಂತ. ಆ ಲೆಟ್ರನ್ನ ಮಾಡಿದ್ದೀನಿ ನಾನು. ಹೇಳಿದ್ದಾರೆ, ನಾವೆಲ್ಲ ತೀರ್ಮಾನ ಮಾಡಿ ಇನ್ನೊಂದು 2-3 ದಿವಸದಲ್ಲಿ ಕೇಂದ್ರ ಸಚಿವರ ಟೈಮ್ ತಗೊಂಡು ನಾವು ಹೋಗ್ತೀವಿ.
ನಾನು ಅವ್ರಿಗೆ ಇನ್ನೂ ಒಂದು ಮಾತು ಹೇಳಿದೆ. ಈಗ ಏನು ಮುನಿಯಪ್ಪ ಸಾಹೇಬ್ರಿಗೆ ಹೇಳಿದೆ, ಅವರು ಒಂದು ಡೈಲಾಗ್ ಹೇಳಿದೆ, ಸಾಹೇಬ್ರೆ ತುಂಬ ಆಕ್ಟಿವಾಗಿದ್ದೀರಿ ನೀವು, ಇನ್ನು ಮುಂದೆ ಏನಾರ ನರೇಂದ್ರ ಮೋದಿ ನಂತರ ಈ ದೇಶದ ಪ್ರಧಾನಿ ಆಗೋ ಶಕ್ತಿ ನಿಮ್ಮ ಮೇಲಿದೆ, ದಯಮಾಡಿ ನಮ್ಮ ಕೈ ಬಿಡಬೇಡಿ ಕರ್ನಾಟಕದ ಅಂತ ಅವರು ಪುಸ್ತಕ ಅಂತ ಹೇಳಿದ್ರು. ಮೇಲೆ ಕೆತ್ತಿಯಲ್ಲಪ್ಪ ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು ಹೇಳ್ಬೇಡ್ರಿ, ನಾನೇನೋ ನನ್ನ ಕೈಲಾದಷ್ಟು ಮಾಡ್ತೇನೆ. ನಿಮ್ದು ಒಂದೇ ಅಲ್ಲ, ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ನನಗೆ ಇಡೀ ದೇಶದ 88 ಕೋಟಿ ಜನಕ್ಕೂ ಮಾಡಬೇಕಾಗ್ತದೆ ನಾನು. ಅದರಿಂದ ನಮ್ಮ ಬಜೆಟು ಪ್ರೈಮ್ ಮಿನಿಸ್ಟರ್ ಒಪ್ಪಬೇಕು, ಇವೆಲ್ಲ ಇರ್ತವೆ. ಯಾವ ಸಣ್ಣ ಪುಟ್ಟ ಒಂದು ಹೇಳಿ ಮಾಡ್ಕೊಡೋಣ. ಮುನಿಯಪ್ಪ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವೆಲ್ಲ ತೀರ್ಮಾನ ಮಾಡಿ ಸಾಹೇಬ್ರ ಒಪಿನಿಯನ್ ತಗೊಂಡು ಈ ವಾರದಲ್ಲಿ ನಾವು ಡೆಲ್ಲಿಗೆ ಹೋಗ್ತೀವಿ, ನಮ್ಮ ಸಮಸ್ಯೆಗಳು ಏನಿವೆ ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ಅವ್ರನ್ನೂ ಕೇಳ್ತಾ ಇರೋದಿಷ್ಟೇ. ನೀವು ಕೇಂದ್ರ ಸರ್ಕಾರದಲ್ಲಿ ಭಾರತ್ ರೈಸು, ಭಾರತ್ ಸಕ್ಕರೆ, ಭಾರತ್ ಬೇಳೆ, ಭಾರತ್ ಆಯಿಲು, ಭಾರತ್ ತುಪ್ಪು ನೀವೇನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀರಿ ಪ್ರಧಾನಮಂತ್ರಿಯವರು. ಕೊಡಿ, ನಮಗೂ ಕರ್ನಾಟಕ ಕೊಡಿ. ನಮ್ಮ ಸಾಹೇಬ್ರ ಜೊತೆ ಒಳ್ಳೆಯವರಿದ್ದಾರೆ, ವಿಶ್ವಾಸ ತಗೊಳ್ಳಿ, ರಾಜಕಾರಣ ಮಾಡಿ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಮನವಿ ಮಾಡಿದ್ದೀನಿ. ಅವ್ರು ಕರೆದಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದರು. ನೆನ್ನೆ ನಮ್ಮ ಮಾದಪ್ಪ ಅವರು ಇವರೆಲ್ಲ ಹೇಳಿದ್ಮೇಲೆ ನಾನು ಅಲ್ಲಿಗೆ ಹೋದೆ, ಕರೆಸ್ಕೊಂಡ್ರು, ಆಫೀಸ್ ಕರೆಸಿ ಭರವಸೆ ಕೊಟ್ಟಿದ್ದಾರೆ. ನಾವು ಭರವಸೆ ಲೆಟ್ರೆಲ್ಲ ತಂದಿದ್ದೀವಿ, ಅವ್ರು ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಕೈ ಹಾಕಿದ ಕೆಲಸ 20 ವರ್ಷದಿಂದ ಯಾವುದೂ ಹಿಂದುಳಿದಿಲ್ಲ. ಯಾವ ದೇವರು ನಮ್ಮ ಸಂಘಟನೆ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೆಲಸನ ಯಾವ ಫೇಲ್ ಆಗಿದೆ ಅಂತ ಸಚಿವರು ಸಿಕ್ಕಿದ್ದಾರೆ, ಅಂತ ಆಪ್ತ ಕಾರ್ಯದರ್ಶಿಗಳು ಸಿಕ್ಕಿದಾಗ ಅಂತ ಅಧಿಕಾರಿ ವರ್ಗದವರು ನಮಗೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ದಯಮಾಡಿ ಸರ್ವರದೊಂದು ಸಮಸ್ಯೆನ ಬಗೆಹರಿಸಿಕೊಡು. ಇಟ್ಕೊಟ್ಬಿಡ್ರಿ ಲೆಟರ್ನ ಸಾಹೇಬ್ರಿಗೆ, ಅವ್ರು ಓದ್ಕೊಂಡು ನನ್ನ ಕೊಟ್ಬಿಡಿ ಎಲ್ಲ ಸಾಹೇಬ್ರು, ಸೆಕ್ರೆಟರಿ ಸಾಹೇಬ್ರಿಗೆ, ಮಂತ್ರಿ ಅವರು ಸಾಹೇಬ್ರಿಗೆ ಕೊಟ್ಬಿಡಿ. ಅವ್ರು ಸಾಹೇಬ್ರು ಮಾತಾಡೋದ್ರಿಗೆ ಇವ್ರು ಮಾತಾಡಿದ್ರೆ ಅವ್ರು ನೋಡ್ಕೊತಾರೆ. ಕಮಿಷನರ್ ಸಾಹೇಬರು ಕೊಡಿದಲ್ಲಿ ಹಿಂಗಾಗಿ ಯಾರೋ ಹೇಳ್ತಾರೆ ಒಂದು ಮಾತು, ನೀವು ಅಲ್ಲಿ ಮಾತಾಡಿ. ನಮಗೆ ರಾಜಕಾರಣ ಇದ್ದಂಗೆ ಕೆಲವರು ಇರ್ತಾರೆ. ಕೊಡಿ ಸಾಹೇಬರು, ಕೆಲವರು ಇರ್ತಾರೆ, ಪರ ವಿರೋಧ ಎಲ್ಲ ಇರ್ತಾರೆ. ಯಾರೋ ಒಬ್ಬರೋ ಇಬ್ಬರೋ ಸೇರ್ಕೊಂಡವ್ರು ರಾಜ್ಯದಲ್ಲಿ ನಮ್ಮದು ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಅವ್ರ ಬಗ್ಗೆ ನಾವೇನು ಹೊಗಳಕ್ಕೆ ಹೋಗಲ್ಲ, ಅವ್ರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ. ಅವ್ರೇನು ನಮ್ಗೆ ಶಾಟಿನೂ ಅಲ್ಲ. ಹೊಗಳನಾಗಿ ಯಾವಾಗಲೂ ಕಚ್ಚೋದಿಲ್ಲ. ನಾನು ತೀರ್ಮಾನ ತಗೊಂಡಿದ್ದೀನಿ. ನಾನು ಆ ಕಚ್ಚಕ್ಕೆ ಬಂದರೆ 20,000 ಜನ ಅವ್ರನ್ನ ಜೀವ ಸಹಿತ ಬಿಡೋದು ಇಲ್ಲ, ಅದು ಬೇರೆ ಪ್ರಶ್ನೆ. 20,000 ಜನ ಒಂದು ಯಾವುದಾದ್ರು ರಾಜಕೀಯ ಫಂಕ್ಷನ್ ಮಾಡಬೇಕು ಅಂದರೆ, ಮನೆ ಸಚಿವರಿದ್ದಾರೆ, ಒಂದು ರಾಜಕೀಯ ಸಭೆ ಮಾಡಬೇಕು ಅಂದರೆ ಅಲ್ಲಿ ಇರುವಂಥ ಜನಗಳಿಗೆಲ್ಲ ಇರಬೇಕು, ಬದುಕಬೇಕು, ರಿಸಿಕ್ ತಗೋಬೇಕು. ಇವತ್ತು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ಇಷ್ಟು ಜನ, ಸಾವಿರಾರು ಜನ ಬಂದಿದ್ದೀರಿ ಅಂತ ಅಂದರೆ ನಿಮ್ಮನ್ನು ಎಲ್ಲಿವರೆಗೆ ಕಾಪಾಡಬೇಕು, ಎಲ್ಲಿವರೆಗೆ ನಿಮ್ಮ ಸೇವೆ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇದೆ. 22 ವರ್ಷ ಆಗಿದೆ ರಾಜ್ಯಾಧ್ಯಕ್ಷನಾಗಿ. ನಾನು 22 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಾಗ 20 ರೂಪಾಯಿ ಇದ್ದಂಥ ಕಮಿಷನ್ ಇವತ್ತು 150 ರೂಪಾಯಿ, ಚೀಲ ಸೇರಿಸಿ 190 ರೂಪಾಯಿ ಕೊಡ್ತಾರೆ, ಸರ್ಕಾರ ಕೊಡ್ತಾ ಇದೆ. ಅದಕ್ಕೆಲ್ಲ ಬೆಂಬಲವಾಗಿ ನಮ್ಮ ಸಚಿವರು ಸಾಹೇಬರು, PS ಸಾಹೇಬರು, ಹಿರಿಯ ಅಧಿಕಾರಿಗಳು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆ ನಿಮಗೆಲ್ಲರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆ ಅಂದರೆ ಒಬ್ಬರೇ ಒಬ್ಬರು ಮಾತಾಡ್ತಾರೆ, ಅದನ್ನು ತಲೆಗೆ ಹಾಕಬೇಕು. ಯಾವುದೋ ತಾಲೂಕು ಜಿಲ್ಲೆಗೆ ಹೋಗ್ತೀನಿ ಅಂದರೆ 100-200 ಜನ ಟೋಲ್ ಗೇಟಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊ ಹೋಗ್ತಾರೆ. ಅದರಿಂದ ಅವರ ಕೆಲಸನ ರಾತ್ರಿ 10 ಗಂಟೆ 12 ಗಂಟೆಗೆ ಮಾತಾಡಲಿ ಯಾವನೊಬ್ಬ ಮಾಲೀಕ, ಅವನ ಕೆಲಸನ ನಾನು ಸಾಹೇಬ್ರ ಕೈ ಹಿಡ್ಕೊಂಡು, ಅಧಿಕಾರಿಗಳ ಕಾಲು ಹಿಡ್ಕೊಂಡು ಅವ್ರ ಕೆಲಸ ಮಾಡಿಸ್ಕೊಡೋಣ ನನಗೆ ತೃಪ್ತಿ ಇಲ್ಲ. ಆದರೆ 1-2 ಮೇಲೆ ಹಾಕ್ಬೋದು. ನಿಜಕ್ಕೂ ಒಂದು ವಾರದಲ್ಲಿ 3 ದಿವಸ 4 ದಿವಸ ಬರ್ತೀನಿ. ಹಿಂದೆ ನಮ್ಮ ಸೆಕ್ರೆಟರಿ ಸಾಹೇಬರಿದ್ರು, ಏನ್ರಿ ಅಧ್ಯಕ್ಷರೇ ನಮಗೆ ನೀವೇ ಮೊದಲು ಬಂದು ವಿಧಾನಸೌಧದಲ್ಲಿ ನಿಂತ್ಕೊತಿರೋದು, ಏನ್ರಿ ಇದು ಕತೆ ಅಂತ. ಹಂಗಾಗಿ ನನ್ನ ಆತ್ಮೀಯ ಸ್ನೇಹಿತರು, ಫಿಲಂ ನಿರ್ಮಾಪಕರು, ನಮ್ಮ ಸಚಿವರ ಆಪ್ತ ಸ್ನೇಹಿತರು ಬಂದಿದ್ದಾರೆ. ಅವ್ರ ಹೆಸರು ಹೇಳಿಲ್ಲ, ಸಾರಿ, ತಪ್ಪು ತಿಳ್ಕೊಬೇಡಿ. ನಮ್ಮ ಜೊತೆಲೆ 20 ವರ್ಷದಿಂದ ಜೊತೆಲೇ ಇದ್ದೀವಿ ನಾವು. ಹಾಗಾಗಿ ನಿರ್ಮಾಪಕರು ಹಂಗಾಗಿದೆ. ದಯಮಾಡಿ ಒಂದೇ ಒಂದು ಬೇಡಿಕೆ, ಇಷ್ಟು ಕಷ್ಟಪಟ್ಟು ಏನಿವತ್ತು ಸರ್ಕಾರಿ ನ್ಯಾಯಾಲಯದಲ್ಲಿ ಒಂದು ಸಿನಿಮಾ ತೆಗಲಿಕ್ಕೆ ನಮ್ಮ ಭಾಮ ಹರೀಶಣ್ಣವರು, ರಾಮಮೂರ್ತಿ ಸಾಹೇಬರು, ಮೂರ್ತಿ ಅಣ್ಣವರು, ನಮ್ಮ ಮೇಡಮ್ ಅವರು, ಇವರೆಲ್ಲ ನನ್ನನ್ನು ಸುಮಾರು 6 ತಿಂಗಳಿಂದ ಪ್ರಯತ್ನ ಪಡಿದ್ರು ಸರ್. 1 ವರ್ಷದಿಂದ ನಾನು ಕೇಳಿದೆ, ನಾವು ಯಾವುದೋ ರಾಜಕಾರಣ ಮಾಡ್ಕೊಂಡು ಸಂಘ ಮಾಡ್ಕೊಂಡು ಕೂತಿದ್ದೀವಿ, ನಮ್ಮನೆ ಯಾಕಪ್ಪ ಫಿಲಮ್ ತೆಗಿತಾರೆ, ನನಗೆ ಹಿಂದೆ ಮುಂದೆ ಏನು ಗೊತ್ತಿಲ್ವಲ್ಲ ಅಂತ ಅವ್ರು ಏನೂ ಬಿಟ್ಟಲೇ ಇಲ್ಲ. ನೀವು ಬನ್ನಿ ನಮ್ಮ ಜೊತೆ ಮಾತಾಡಿ. ರಾಮಮೂರ್ತಿ ಸಾಹೇಬರು
ರಾಜ್ಕುಮಾರ್ ಫಿಲಮ್ ಬಿಟ್ರೆ, ಮೆಜೆಸ್ಟಿಕ್ ಒಂದೊಂದು ಫಿಲಮ್ ಬಿಟ್ರೆ ಇಲ್ಲಿವರೆಗೆ ಎಲ್ಲ ಫಿಲಮ್ನು ಬಿಟ್ಟು ಈ ಫಿಲಮ್ನಿಂದ ದೂರ ಇದ್ರು. ಒಳ್ಳೆ ಫಿಲಮ್ ಬರ್ತಾ ಇಲ್ಲ. ಅವರೊಂದು ದಿವಸ ಕರೆದ್ರು ಹರ್ಷನ್ ಅವರನ್ನ ಯಾವುದೊಂದು ರೆಸಾರ್ಟ್ಗೆ. ಅಲ್ಲಿ ಹೋಗಿ ಮಾತಾಡಿದಾಗ ಇವ್ರ ಬಗ್ಗೆ ಹೇಳಿದ್ರು. ನಾನು ಒಂದು ಸ್ವಲ್ಪ ಒಳ್ಳೊಳ್ಳೆ ಫಿಲಮ್ ತೆಗೆದಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರ ಕಥೆ ಎಲ್ಲ ಕೇಳಿದಾಗ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಆಯಿತು. ಇವತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಇವತ್ತು ರಾಜ್ಯದ ಕಾರಣದಾರರು ಯಾವ ಸ್ಟೇಜ್ಗಿದ್ದಾರೆ, ಯಾವ ರೀತಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾವ ರೀತಿ ಒಬ್ಬ ನ್ಯಾಯಬೆಲೆ ಅಂಗಡಿ ಮಾಲೀಕ ಅವನು ಸತ್ತರೆ ಅವ್ರ ಕುಟುಂಬಕ್ಕೆ ಅಂಗಡಿ ಕೊಡಿಸ್ಬೇಕಾದ್ರೆ ಎಷ್ಟೆಷ್ಟು ಏಳು ಬೀಳುಗಳಾಗ್ತವೆ. ಇವೆಲ್ಲ ಒಂದು ಸಿನಿಮಾನ ತೆಗೆದಿದ್ದೀವಿ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ತೀನಿ, ಇಡೀ ರಾಜ್ಯದ ಎಲ್ಲ ಮಾಲೀಕರು ನಿಮ್ಮ ಕಾರ್ಡಿಗೆ ಸಂಬಂಧಪಟ್ಟಂಥ, ನಿಮ್ಮ ಅಂಗಡಿಗೆ ಸಂಬಂಧಪಟ್ಟ ಕಾರ್ಡ್ದಾರನ್ನ ನೀವೇ ತೋರಿಸಿ ಅವನ ವಿಶ್ವಾಸ ಗಳಿಸಿ ಅಂತ ಅಂದ್ಬಿಟ್ಟು ಸಾಹೇಬರ ಮುಂದೆ ನಾನು ಮನವಿ ಮಾಡ್ತೇನೆ. ಇಡೀ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ನಿಮ್ಮ ಅಂಗಡಿಗೆ 500 ಜನ ಬರ್ತಾರೋ, 200 ಜನ ಬರ್ತಾರೋ, 300 ಜನ ಬರ್ತಾರೋ, 1000 ಜನ ಬರ್ತಾರೋ, ಅವ್ರಿಗೆ ಟಿಕೆಟ್ ತಗೊಂಡು ನಿಮಗೆ ಅದನ್ನು ಕನ್ಸೆಷನ್ ಇಬ್ಬರಿಗೆ 400 ರೂಪಾಯಿ ಟಿಕೆಟ್ ಇತ್ತು. ನಮ್ಮ ನಿರ್ಮಾಪಕರು ದೊಡ್ಡ ಮನಸ್ಸು ಮಾಡಿ 300 ರೂಪಾಯಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ. ಆ ಫಿಲಮ್ನ ನೀವು ತೋರಿಸ್ಬೇಕು. 2ನೇ ಹಂತದಲ್ಲಿ ತೆಗಿತೀವಿ ನಾವು. ಈಗ ರಾಗಿಣಿ ಮಾಡಿದ್ದಾರೆ, ಇನ್ನೊಬ್ಬರ ಮೇಲೆ ಯಾರನ್ನ ಚೆನ್ನಾಗಿರೋರು ಅವ್ರಿಗಿಂತ ಚೆನ್ನಾಗಿರೋರು ಸಾಕೊಂಡ್ಬರ್ತೇವೆ. ಒಳ್ಳೆ ಸಿನಿಮಾ ತೆಗಿತೀವಿ. ಪಾರ್ಟ್ 2 ಅಂತ ತೆಗಿತೀವಿ. ನಮ್ಮ ಮಂತ್ರಿ ಸಾಹೇಬರ ಮೇಲೆ ಉದ್ಘಾಟನೆ ಮಾಡಿಸ್ತೀವಿ. 2ನೇ ಹಂತದ ಫಿಲಮ್ನ ರೆಡಿ ಮಾಡಿದ್ದೀವಿ. ಇದನ್ನು ನೋಡಿ ಮೆಚ್ಚುಗೆ ಗಳಿಸಿ ನೀವು ಹೊಗಳಿದ್ರೆ ಅಷ್ಟೇ ನಮ್ಮ ಸಭಾಸ್ಕಿರಿ ಬರ್ತವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈಕರ್. ಸರ್ಕಾರದ ಜೊತೆಗೆ, ರೈತರ ಜೊತೆಗೆ, ಹಾಗೆ ಪಡಿತರ ಕೊಳ್ಳುವವರ ಜೊತೆಗೆ ಮೂರೂ ಕಡೆ ಸೇತುವೆಯಾಗಿ ನಿಂತಿರುವಂಥವರು ಪಡಿತರ ವಿತರಕರು ಅಥವಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಅಥವಾ ವಿತರಕರು. ನಿಮ್ಮೆಲ್ಲರನ್ನೂ ಕೂಡ ಒಟ್ಟಾಗಿ ಸೇರಿಸಿರುವಂತಹ ಈ ಒಂದು ದಿನಕ್ಕೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಒಂದು ಶ್ರಮಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಹಾಗೆ ಇದರ ಹಿಂದೆ ಯಾವೆಲ್ಲ ಒಂದು ಹೋರಾಟಗಳಿದೆ, ಯಾರದೆಲ್ಲ ಸಪೋರ್ಟ್ ಇದೆ, ಇದೆಲ್ಲವನ್ನ, ಹಾಗೆ ನಿಮ್ಮ ಬೇಡಿಕೆಗಳೇನಿದೆ, ಯಾವ ರೀತಿ ಇನ್ನು ಮುಂದುವರಿಬೇಕು, ಯಾವ ರೀತಿ ನಿಮ್ಮ ಒಂದು ಕಷ್ಟಗಳಿದೆ ಅಥವಾ ನಿಮ್ಮ ಬೇಡಿಕೆಗಳಿದೆ, ಇವೆಲ್ಲವನ್ನ ಈಗ ನಮ್ಮ ಮಾನ್ಯ ಸಚಿವರ ಮುಂದೆ ನಮ್ಮ ಡಿ ಕೃಷ್ಣಪ್ಪ ಸರ್ ಇಟ್ಟಿದ್ದಾರೆ. ಅದು ಆದಷ್ಟು ಬೇಗ ನೆರವೇರುತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ. ಯಾಕಂದರೆ ಕೃಷ್ಣಪ್ಪ ಸರ್ ಹೇಳಿದಾಗೆ ನಮ್ಮ ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿ KH ಮುನಿಯಪ್ಪ ಸರ್, ಹಾಗಾಗಿ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಎಲ್ಲ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ಹೇಳಿ ನಾವು ಕೂಡ ಹೃತ್ಪೂರ್ವಕವಾಗಿ ವಿನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಡಿ ಕೃಷ್ಣಪ್ಪ ಸರ್ ಅವ್ರಿಗೆ. ಹಾಗೆ ನ್ಯಾಷನಲ್ ಫೆಡರೇಷನ್ ನವದೆಹಲಿಯಿಂದ ನಮಗೆ ಬಂದಿರುವಂತಹ ಪ್ರಧಾನ ಕಾರ್ಯದರ್ಶಿಗಳು ಡಿಸೆಂಬರ್ ಬಸು ಸರ್ ನಮ್ಮ ಜೊತೆ ಇದ್ದಾರೆ. ನಮ್ಮನ್ನ ಕುರಿತು ಅವರು ಮಾತನಾಡ್ತಾರೆ. ಅವರಿಗೆ ಕನ್ನಡ ಬರೋದಿಲ್ಲ, ಹಾಗಾಗಿ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅವರು ಇಂಗ್ಲೀಷಲ್ಲಿ ಮಾತಾಡಿದ್ದನ್ನ ನಾನು ನನಗೆ ತಿಳಿದ ಮಟ್ಟಿಗೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ತರ್ಜುಮೆ ಮಾಡ್ತೀನಿ. ಈಗ ಮಾತಾಡಿದವರು ನಮ್ಮ ಡಿಸೆಂಬರ್ ಬಸು ಅವರ ಆಲ್ ಇಂಡಿಯಾ ಏರ್ವೇಸ್ ಫೆಡರೇಷನ್ ಕಾರ್ಯದರ್ಶಿಗಳು. ಅವರು ಸುಮಾರು 20 ವರ್ಷಗಳಿಂದ ಈ ದೇಶದಲ್ಲಿ ನಮ್ಮ ಒಂದು ಸಂಘಟಿಸ್ಕೊಂಡು ಇಡೀ ದೇಶದ ಎಲ್ಲ ರಾಜ್ಯದ ಅಧ್ಯಕ್ಷರು ಕಾರ್ಯದರ್ಶಿಗಳ ಜೊತೆ ಪ್ರತಿ ತಿಂಗಳು ಕೂಡ ಆನ್ಲೈನಲ್ಲಿ ಮೀಟಿಂಗ್ ಮಾಡ್ತಾರೆ. ಯಾವ್ಯಾವ ರಾಜ್ಯದಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ನಾವು ಕೂಡ ತಿಳ್ಕೊಬೋದು, ಅವ್ರಿಗೂ ಬೇರೆಯವ್ರಿಗೂ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಅವರು ಬಹುಶಃ ಹಿಂದಿಲಿ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅವರು ದಯಮಾಡಿ ಎಲ್ಲರೂ ಅವ್ರಿಗೆ ಸಹಕರಿಸಬೇಕು. ಡಿಸೆಂಬರ್ ಬಸವಜಿಗೆ, ಡಿಸೆಂಬರ್ ಬಸವಜಿಗೆ. Happy New Year. Happy and prosperous New Year for the fair price of dealers. Today, New Year calendar release program organized by Karnataka State Government Fair Price Shop Dealers Association, Bengaluru, in which our Honorable Food and Public Distribution Minister Shri KH Muniyappa
The dais is being graced by our Honorable Principal Secretary, Food and Public Distribution, Dr. N.B. Prasad, Madam K. Kanavalli, M.R. Ravi Kumar, Honorable Commissioner, Food and Public Distribution, Mr. N.K. Jagdish, Managing Director, Karnataka Food and Civil Supply Corporation, Honorable President, National President, Mr. Krishnamurthy, Joint Secretaries, Private Secretaries, and other government officials of Karnataka State Government, and leaders came from different states. Rajesh Tiwari, National Vice President, M.S. Giri from Andhra Pradesh, Jyotiradar Singh Sonu from Telangana, and other dignitaries, and my family members throughout the state, that is fair price of dealers, came from different levels, and the leaders were the pillar of my organization. That is the state committee leaders, district level, subdivisional level, block level, and grassroots level, all of my fellow brothers. Once more, Happy New Year and Namaskar from All India Fair Price of Dealers Federation. Mr. President, honorable guests and delegates to this session, it is really a privilege for me to address you all in this event and express my welcome and ovation on the eve of just New Year's Day 2026. You know, my friends and honorable guests, the All India Fair Price of Dealers Federation is a structured organization for the last 25 years. We are serving people as an authorized network of Government of India and the different state governments, and our services are being always appreciated, and we are really proud of it, my friends. Ladies and gentlemen, it is not out of place to mention that during the corona pandemic, the doors of fair price shop were open, ignoring live bricks for the welfare of beneficiaries and for distribution of ration of different categories, which avoided a national disaster. ಇಲ್ಲಿವರೆಗೂ ಸರ್ ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡಿದ್ರು. ಹಾಗೆ We did so as a part of our devotion and service attitude, and not at all for any commercial gain, my friends. It is quite an unfortunate that a good number of fair price of dealers, including in Karnataka, died during corona period for keeping close contact with the customers, that is consumers, as a part of our operational procedures. But no compensation, excepting Rajasthan and West Bengal, for such unfortunate death were provided by the Union government
or on any other state governments. It is a sad chapter of the period and a painful event for us. Honorable guests and gentlemen, we have assembled here during New Year's festival season, and I am grateful to express my solidarity, welcome and ovation to all of you. Ladies and gentlemen, but being a part of the society, we have to serve the society as per in the prescribed manner of the administration with utmost sincerity. But our cries have always been either ignored or denied, my friends. It is a painful chapter, my friends, of our life of each fair price shop dealer. Initially and ultimately, a concerned affair of All India Fair Price Shop Dealers Federation. Ladies and gentlemen, we have tried to raise our demands, express our grievances on so many times and so many platforms, including the highest democratic institution of our Parliament of India by the different honorable member of parliaments of both the houses, Lok Sabha and Rajya Sabha. But all our efforts went in vain yet, and we have to achieve the issues for maintaining our livelihood and betterment of PDS as a whole. My friends, we are proud to know that the issues of enhancement of fair price of dealers margin is being discussed in the cabinet under the chairmanship of our beloved Honorable Prime Minister Narendra Damodar Das Modi ji. And a humble submission to raise the margin to such extent so that our margin may reach at least the amount of rupees 50,000 per month for a fair price of dealer as a minimum monthly income guarantee. This amount of 50,000 minimum monthly income guarantee shared by his employees but not by the fair price of dealers only. My friends, we have been deprived of having savings on account of additional margin for using of people's devices, supply of ration through intricate weighing scale from the state governments and UTs, even after getting it from the government of India. Our state governments deny to disburse our share for the reasons not known to us, my friends. Ladies and gentlemen, the issue of handling loss is a practical issue and already considered by the Union Food Ministry. But the state governments, though authorized, are not paying any heed to it. My colleagues and distinguished guests, in the field of distribution, our distribution chain is a time-tested and organized network, and we are capable to handle and shoulder other essential items like Bharat Ban subsidized items, tied over allocation. The Union Food Ministry is earnestly requested to kindly utilize our service in this program, which we are capable to prove our capacity. My colleagues, we are now in the status of digital India, and any distribution transactions are being end-to-end computerization. But the dealers are being compelled to maintain books of accounts manually also. Friends, we are being compelled by the state government to maintain manual books of records in a parallel manner. This is hazard. These hazards should be avoided as per order of the Government of India. My friends, everybody facing the problem
in the event of network problem and mismatch of fingerprint, some alternate arrangement like putting the Aadhaar number in the e-post solving the beneficiary should be ensured. Okay. My Honorable Minister of Karnataka State Government is on the dais. It is my proud privilege to mention some words in his kind presence, and so many highest level administrators, they are also present in our occasion. Honorable sirs, we have assembled here to extend welcome to you and the officers and distinguished guests. We have used this opportunity to express our pains and problems. Kindly ignore our limitations and consider our legitimate demand so that things may be reflected in the upcoming union budget, and the recommendation from the state governments may kindly be sent to the Government of India. That's kindly accept our thanks, respect, honor and gratitude, and we will be waiting for a cordial call from the end of state government and also from the end of Government of India, so that we may express, our state leaders may express their views elaborately. I thank you all once again on behalf of All India Fair Price Shop Dealers Federation and my Kerala, Karnataka State Committee. Jai Hind! Jai Hind! Jai Hind! Vande Mataram! Vande Mataram! Vande Mataram! धन्यवाद. ಇಂಗ್ಲಿಷ್ ಬಹಳ ಸಿಂಪಲ್ ಆಗಿದ್ದರಿಂದ ಎಲ್ರಿಗೂ ಅರ್ಥವಾಯಿತು ಅಂತ ನಾನು ಭಾವಿಸ್ತಾ, ಡಿಸೆಂಬರ್ ಬಸ್ಸು ಸರ್ ನವದೆಹಲಿಯಿಂದ ನಮಗೋಸ್ಕರ ಬಂದಿದ್ದಾರೆ. ಆ್ಯಂಡ್ ಅವರ ಬೇಡಿಕೆಗಳು ಏನಿದೆ ಮುಂದಿನ ಬಜೆಟ್ನಲ್ಲಿ ಈಡೇರಿಸಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಸಚಿವರಿಗೂ ಕೂಡ ಹಾಗೆ ಕೇಂದ್ರದಲ್ಲಿರುವಂಥ ಎಲ್ಲ ಸಚಿವರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗೆ ನಾವು ಮರಿಬಾರ್ದು, ಕೊರೋನಾ ಟೈಮ್ನಲ್ಲಿ ಯಾವೆಲ್ಲ ಒಂದು ಕೆಲಸಗಳು ಕಾರ್ಯಗಳು ಏನು ಇಲ್ಲದೇ ಇದ್ರೂ ಕೂಡ ನೀವೆಲ್ಲರೂ ಕೂಡ ನಮಗೆ ಅನ್ನವನ್ನು ಕೊಟ್ಟಿದ್ದೀರಾ, ಪಡಿತರವನ್ನು ಕೊಟ್ಟಿದ್ದೀರಾ. ಅದನ್ನು ಸರ್ ಹೇಳಿದ್ರು, ಖಂಡಿತ ನಿಮ್ಮೆಲ್ಲರಿಗೂ ಅದು ದೊಡ್ಡ ಚಪ್ಪಾಳೆ ಬರಬೇಕು. ನಿಮ್ಮೆಲ್ಲರ ಜೀವವನ್ನು ಪಣಕ್ಕಿಟ್ಟು ನಮಗೋಸ್ಕರ ಅನ್ನ ಪಡಿತರವನ್ನು ಕೊಟ್ಟಿದ್ದೀರಾ, ಅಕ್ಕಿಯನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಈಗ ನಮ್ಮ ನ್ಯಾಷನಲ್ ಫೆಡರೇಷನ್ ನವದೆಹಲಿಯ ಅಧ್ಯಕ್ಷರಾಗಿರುವಂಥ ಕಂಚಂ ಕೃಷ್ಣಮೂರ್ತಿ ಗುಪ್ತಾ ಸರ್ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡ್ತಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ ಕಂಚಂ ಕೃಷ್ಣಮೂರ್ತಿ ಗುಪ್ತಾ ಸರ್ ಅವರಿಗೆ. సభకు నమస్కారం. ఈరోజు కర్ణాటక స్టేట్ క్యాలెండర్ ఇనాగ్రేషన్లో పాల్గొన్న మన మునియప్ప గారు, మినిస్టర్ ఆఫ్ సివిల్ సప్లై, ఫుడ్ అండ్ పబ్లిక్ డిస్ట్రిబ్యూషన్, ఎన్వి ప్రసాద్ గారు, ప్రిన్సిపల్ సెక్రటరీ ఫుడ్ అండ్ పబ్లిక్ డిస్ట్రిబ్యూషన్, కనాగర్ ఐఏఎస్ కమిషనర్ ఆఫ్ ఫుడ్ అండ్ పబ్లిక్ డిస్ట్రిబ్యూషన్, శ్రీ ఎంకే జగదీష్ గారు, మేనేజింగ్ డైరెక్టర్ కర్ణాటక ఫేర్ ప్రైస్ ఫుడ్, మరియు ఈరోజు కర్ణాటక స్టేట్ ప్రెసిడెంట్ కృష్ణప్ప మరియు వారి కార్యవర్గ సభ్యులందరికీ నూతన సంవత్సర శుభాకాంక్షలు తెలియజేస్తూ, ఈరోజు ఈ క్యాలెండర్ ఇనాగ్రేషన్ ఇంత బ్రహ్మాండంగా జరిగినందుకు చాలా సంతోషదాయకము. కృష్ణప్ప గారు కూడా ఆల్ ఇండియాలో చాలా కమిషన్ గురించి కానీ మా ఎంబడి చాలా తిరుగుతున్నాడు. ఆ కమిషన్ కూడా అతి త్వరలో అందరికీ ఒకే విధంగా కమిషన్ అయ్యేటట్టు మేము ప్రయత్నం చేస్తున్నాం. ఆల్ ఇండియా ఫేర్ ప్రైస్ సభ్యుల గారి తరఫున కృష్ణప్ప గారికి
మరియు వాళ్ళ కార్యవర్గ సభ్యులందరికీ పేరు పేరున నా యొక్క ధన్యవాదాలు. ಚಿಕ್ಕದಾಗಿ ಚೊಕ್ಕವಾಗಿ ಎಲ್ಲರಿಗೂ ನಮಸ್ಕರಿಸ್ತಾ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಈ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭನೇ ಇಷ್ಟು ದೊಡ್ಡ ಮಟ್ಟಕ್ಕೆ ಅದ್ಭುತವಾಗಿ ಅಭೂತಪೂರ್ವವಾಗಿ ನಡೆಸಿದ್ದೀರಾ. ನಿಮಗೆ ಅಭಿನಂದನೆ ಅಂತ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಅವರ ಮಾತನ್ನ ಮುಗಿಸಿದಂಥ ನಮ್ಮ ನ್ಯಾಷನಲ್ ಫೆಡರೇಷನ್ ಅಧ್ಯಕ್ಷರು ಕಂಚನ್ ಕೃಷ್ಣಮೂರ್ತಿ ಗುಪ್ತಾ ಸರ್ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಪ್ಲೀಸ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದ ಒಕೇಶನ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಈಗ ಕರ್ನಾಟಕ ಕಂಡಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು, ಹಾಗೆ ಕರ್ನಾಟಕದ ಸಾಕಷ್ಟು ಆಗು ಹೋಗುಗಳು, ಹಾಗೆ ಅವರು ಬಂದಂಥ ಸಾಕಷ್ಟು ಒಂದು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರು ತಮ್ಮ ಕೆಲಸಗಳನ್ನು ನಡೆಸಿದಂಥ ನಮ್ಮ ಸನ್ಮಾನ್ಯ ಸಚಿವರು ನಮ್ಮ ಜೊತೆ ಇದ್ದಾರೆ. ಅವರಿನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತಾಡ್ತಾರೆ. ಆದರೆ ಅದಕ್ಕೂ ಮುಂಚೆ ನಮ್ಮ ಗಿರೀಶ್ ಸರ್ ನಮ್ಮ ಆಹಾರ ಸಚಿವರಿಗೆ ಒಂದೆರಡು ಮನವಿಯನ್ನ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಆಲ್ ಇಂಡಿಯಾ ರೇಷನ್ ಶಾಪ್ಸ್ ಫೆಡರೇಷನ್ ಜಿಂದಾಬಾದ್ ಜಿಂದಾಬಾದ್. ಆಲ್ ಇಂಡಿಯಾ ರೇಷನ್ ಶಾಪ್ಸ್ ಫೆಡರೇಷನ್ ಆಲ್ ಇಂಡಿಯಾ ರೇಷನ್ ಶಾಪ್ಸ್ ಫೆಡರೇಷನ್. ಗೌರವನೀయులు కర్ణాటక అధ్యక్షులు కృష్ణప్పాజీ, ఈ కర్ణాటక సోదర రేషన్ షాపులందరికీ ఈ క్యాలెండర్ ఆవిష్కరణకు చేసినటువంటి మా అందరికి స్టేజ్ మీద సివిల్ సప్లై మినిస్టర్ గారికి, దేవుళ్ళకి, సోదరిమణులకు అందరికి కూడా, ఈ సభలకు అధికారులకు, ఐఏఎస్లకు అందరికి కూడా ఆంధ్రప్రదేశ్ సౌకర్య సంక్షేమ తరఫున ఆల్ ఇండియా తరఫున ధన్యవాదాలు తెలుపుకున్నాం సార్. ముఖ్యంగా ఈ సివిల్ సప్లై మినిస్టర్ గారికి మేము తెలియజేసుకున్నామంటే ఈ వ్యవస్థ 70 years నుంచి ఉంది సార్. ఈ 70 years నుంచి మాకు సెంట్రల్ గవర్నమెంట్ ఎలాంటి వసతులు ఇవ్వలేదు. కనీసం రేషన్ షాప్ ఇచ్చేటువంటి కమిషన్ ఈరోజు రేషన్ షాప్ నిర్వహణ ఖర్చు కూడా సరిపోవట్లేదు సార్. ఆల్ ఇండియా మీద 5,30,000 మంది రేషన్ షాప్ డీలర్లు ఉన్నాం మన రాష్ట్రంలో. ఇప్పుడు ఈ 5,30,000 మంది వర్కర్లు ఉన్నాం సార్. మీ గవర్నమెంట్ ఇచ్చేటువంటి సెంట్రల్ గవర్నమెంట్ కమిషన్ కానివ్వండి, స్టేట్ గవర్నమెంట్ కమిషన్ కానివ్వండి, షాపు నిర్వహణ ఖర్చు కూడా సరిపోవడం లేదు. ఈ సమావేశ మీద మిమ్మల్ని అడుగుతున్నాం సార్, మేము ఏ విధంగా పనిచేయాలో తెలియజేయమని చెప్పి ఆ సూచన కమిషనర్ని, ఐఏఎస్ అధికారులని, రాష్ట్రము అలాగే ప్రహ్లాద్ జోషి గారు వస్తారనుకున్నాం. ప్రహ్లాద్ జోషి గారు మాకు ఇచ్చేటువంటి కమిషన్ నిర్వహణ సరిపోవడం మేము ఏ విధంగా చెప్పి మేము తెలియజేయాలని కోరుకున్నాం సార్. ముఖ్యంగా రేషన్ షాప్ నిర్వహణ ఖర్చు మా రాష్ట్రంలో కానివ్వండి, టౌన్లో కానివ్వండి, మేము మెయింటైన్ చేయాలంటే మినిమం 25,000 రూపాయలు, 20,000 నుంచి 25,000 రూపాయలు ఖర్చు అవుతుంది సార్. ఈరోజు మీరు ఇచ్చేటువంటి కమిషన్ 10,000 సార్. మేము ఏ విధంగా రేషన్ షాప్ చేయాలో మీరు తెలియజేయాలని కోరుకుంటున్నాం సార్. దయ ఉంచి మాకు నిర్వహణ ఖర్చు ప్రభుత్వం ఇంప్లిమెంట్ చేయాలని, మాకు హౌస్ సైట్స్ ఇవ్వాలని కోరుకుంటూ ఈ సభావేదిక నుంచి మా డేలతో 70 సంవత్సరాలు మేము చేస్తున్నాం. దయ ఉంచి మాకు ఆరోగ్యాలు కానీ, హెల్త్ కార్డు కానీ ఏం లేవు సార్. హెల్త్ కార్డులు యూజ్ చేయాలి, హౌస్ సైట్లో ఏమి లేవు. ఇవన్నీ కూడా గవర్నమెంట్ మాకు ఇంప్లిమెంట్ చేయాల్సిన బాధ్యత గవర్నమెంట్ ఉంది. మేము సర్వీస్ చేస్తున్నాం కాబట్టి మీ మీద ఉంది కాబట్టి మీరు సహకరించి మాకు సేవ చేయాలని కోరుకుంటున్నాం సార్. సార్ ఈ అవకాశం ఇచ్చినటువంటి అందరూ కూడా ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲ ಬೇಡಿಕೆಗಳು ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ಉತ್ತರ ಪ್ರದೇಶದ ಪ್ರೆಸಿಡೆಂಟ್ ತಿವಾರಿ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಒಂದೆರಡು ಬೇಡಿಕೆಗಳನ್ನು ಹೇಳ್ತಾರೆ. ಅದಾದ ನಂತರ ನಮ್ಮ ಮಾನ್ಯ ಸಚಿವರು ಮಾತಾಡ್ತಾರೆ. ಸರ್ ದಯವಿಟ್ಟು ಒಂದೆರಡು ಮಾತು. सम्माननीय मंच, लैंग्वेज प्रॉब्लम, यूपी प्रेसिडेंट होने के नाते कर्नाटका के हमारे मंत्री जी यहाँ पे बैठे हुए हैं. मैं तो यही चाहूँगा कि कर्नाटका में एक ऐसी व्यवस्था हो, इतना कमीशन हो जो पूरा हिंदुस्तान बताए कि हमको भी कर्नाटका मॉडल चाहिए. कर्नाटका का कमीशन बढ़ के हो. वैसे यहाँ 10 किलो मिलता है 10 kg, यूपी 5 kg. तो हम लोग मांग करते हैं कर्नाटका की तरह हमको भी 10 kg दो, लेकिन कमीशन भी बढ़ा के दो. और वह मॉडल ऑल इंडिया में लागू हो. कर्नाटका की तरह कमीशन लोग मांगे, कर्नाटका की तरह राशन भी लोग मांगे. यही मेरा आपसे निवेदन है. जय हिंद, जय भारत. ಕರ್ನಾಟಕದಲ್ಲಿ ಕೊಡ್ತಾ ಇರುವಂತಹ 10 kg ಅಕ್ಕಿ ಇರ್ಬೋದು ಅಥವಾ ರೇಷನ್ ಕಿಟ್ ಇರ್ಬೋದು, ಅದು ನಮ್ಮ ಒಂದು ರಾಜ್ಯದಲ್ಲೂ ಕೂಡ ಬರಲಿ ಅನ್ನೋದು ನಮ್ಮ ಒಂದು ಬೇಡಿಕೆ ಅಂತ ಹೇಳಿ ತಿವಾರಿ ಸರ್ ನಮಗೆ ತಿಳಿಸ್ಕೊಟ್ರು. ಅದು
ಕರ್ನಾಟಕದ ಶಕ್ತಿ, ಕರ್ನಾಟಕ ಸರ್ಕಾರ ನಮಗೆ ಕೊಡ್ತಾ ಇರುವಂತಹ ಒಂದು ದೊಡ್ಡ ಒಂದು ಉಡುಗೊರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದನ್ನ ನಮಗ್ ತಲುಪಿಸ್ತಾ ಇರುವಂತಹ ನೀವೆಲ್ಲರೂ ಕೂಡ ಅಷ್ಟೇ ಗ್ರೇಟ್ ಅಂತ ಹೇಳಿ ನಾವು ಭಾವಿಸ್ತೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆ ಬರಲಿ. ಈಗ ನಮ್ಮ ಕರ್ನಾಟಕ ಸರ್ಕಾರದ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಮಾನ್ಯ ಸಚಿವರು KH ಮುನಿಯಪ್ಪ ಸರ್ ನಮ್ಮ ಜೊತೆ ಇದ್ದಾರೆ. ನೀವು KGF ಹೀರೋ ಅಂದ್ರೆ ನಾವೆಲ್ಲರೂ ಪರದೆ ಮೇಲೆ ನೋಡಿರ್ತೀವಿ, ಆದರೆ ನಿಜವಾದ KGF ಹೀರೋ ಈಗ ನಮ್ಮ ಮುಂದೆ ಕೂತಿದ್ದಾರೆ, ನಮ್ಮ ಮುನಿಯಪ್ಪ ಸರ್. ಅಂಡ್ ಆಹಾರ ಸರಬರಾಜು ಸಚಿವರು ಹೌದು, ಹಾಗೆ ಅವರ ಒಂದು ಪೋರ್ಟ್ಫೋಲಿಯೋ ಚಿಕ್ಕದು ಅಂತ ಹೇಳಿ ನಮ್ಮ ಟಿ ಕೃಷ್ಣಪ್ಪ ಸರ್ ಹೇಳಿದ್ರು. ಆದರೆ ಅದರಲ್ಲಿ ಅವರು ಮಾಡಿರುವಂತಹ ಒಂದು ಕೆಲಸ ಬಹಳ ದೊಡ್ಡದು. ಹಾಗೆ ಟಿ ಕೃಷ್ಣಪ್ಪ ಸರ್ ಹೇಳಿದಾಗೆ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೂಡ ಹೌದು. ಹಾಗಾಗಿ ನಮ್ಮ KH ಮುನಿಯಪ್ಪ ಸರ್ ನಮ್ಮನ್ನ ಉದ್ದೇಶಿಸಿ, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮ ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಹಾಗೂ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ಹೊಸ ವರ್ಷದ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಈ ಕಾರ್ಯಕ್ರಮ ಅನುವಾರಿಗಳಾದಂಥ ನ್ಯಾಯಬೆಲೆ ಅಂಗಡಿ ಮಾಲೀಕರ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೃಷ್ಣಪ್ಪನವರೇ, ರಾಷ್ಟ್ರದ ಪಡಿತರ ಮಾಲೀಕರ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಬಸು ಅವರೇ ಮತ್ತು ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಮೋದಿಯವರೇ ಮತ್ತು ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ಶಂಕರ್ ಓಂಕಾರನಾಥ್ ಅವರೇ, ನಮ್ಮ ಮತ್ತು ಬಂದಿರುವ ರಾಷ್ಟ್ರ ಫೆಡರೇಷನ್ನ ತೆಲಂಗಾಣ, ಆಂಧ್ರ, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತಿತರ ರಾಜ್ಯಗಳಿಂದ ಬಂದಿರುವ ಎಲ್ಲ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಆಹಾರ ಇಲಾಖೆ ಆಯುಕ್ತರಂತ ರವಿಕುಮಾರ್ ಅವರೇ, ಆಹಾರ ನಿಗಮದ MD ಅವರಂತ ಜಗದೀಶ್ ಅವರೇ ಮತ್ತು ಇಲಾಖೆಯ ಕುಬ್ದಮ್ಮನವರೇ, ಕತ್ತರಾಜ್ ಅವರೇ ಮತ್ತು ಎಲ್ಲ ವೇದಿಕೆಯ ಮೇಲಿರುವ ಅಧಿಕಾರಿಗಳೇ, ವಿಶೇಷವಾಗಿ ಬಂದಿರುವ ನ್ಯಾಯಬೆಲೆ ಅಂಗಡಿಯ ಮಾಲೀಕರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಕೃಷ್ಣಪ್ಪನವರು ಸಾಕಷ್ಟು ಡಿಮ್ಯಾಂಡನ್ನು ನಮ್ಮ ಹತ್ರ ಇಟ್ಟಿದ್ದಾರೆ. ಭಾರತ ಸರ್ಕಾರದ ಆಹಾರ ಇಲಾಖೆ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು. ಅವರಿಗೆ ಕಾರ್ಯಕ್ರಮಕ್ಕಾಗಿ ಬಂದು ಕಾರಣಾಂತರದಿಂದ ಅವರು ಮತ್ತೆ ಬೇರೆ ಒಂದು ಜರೂರು ಕಾರ್ಯಕ್ರಮ ಇದ್ದಿದ್ದಕ್ಕೆ ಅವರು ಹೋಗಬೇಕಾಯಿತು. ಅವರು ಚಲನಚಿತ್ರ ನಿರ್ಮಾಪಕರಂಥ ಸನ್ಮಾನ್ಯ ಭಾನುಕುಮಾರ್ ಅವರೇ, ಸೋದರ ವಿಜಯ್ ಕುಮಾರ್ ಅವರೇ, ಭಾನು ಹರೀಶ್ ಅವರು ಮತ್ತು ಪದ್ಮಾವತಿ ಅವರೇ, ತೇಜ್ ಕುಮಾರ್ ಅವರೇ, ಭಾಳ ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆ ಕೆಲಸ ಮಾಡಿದ್ದೀರಿ, ತಮಗೆಲ್ಲ ಒಳ್ಳೆಯದಾಗಲಿ. ಪ್ರಹ್ಲಾದ್ ಜೋಶಿ ಅವರ ಜವಾಬ್ದಾರಿಗೆ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿ ಪೆಂಡಿಂಗ್ ಇದ್ದಿದ್ದನ್ನೆಲ್ಲ ವಿಲೆ ಮಾಡಿದ್ದಾರೆ.
ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ನಾವೇನು ರಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ತೆಗೆದುಕೊಳ್ತೀವಿ, ಅದಕ್ಕೆ ಸುಮಾರು ಪ್ರತಿ ವರ್ಷ 2,500-3 ಸಾವಿರ ಕೋಟಿ ರೂಪಾಯಿಗಳನ್ನು ಬರಬೇಕಾಗ್ತದೆ. ಅದೆಲ್ಲವನ್ನು ಕೂಡ ಸಕಾಲಕ್ಕೆ ನಮಗೆ ಬರಬೇಕಿರೋ ಬಾಕಿ ಎಲ್ಲವನ್ನು ಕೂಡ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಂದ ಮೇಲೆ ಸಕಾಲಕ್ಕೆ ಕೊಡ್ತಾ ಬಂದಿದ್ದಾರೆ. ಈ ಸಾರಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ಲಕ್ಷ ಟನ್ನು ಎಷ್ಟು ನಾವು ಪ್ರಕ್ಯೂರ್ ಮಾಡ್ತೀವಿ. 6 ಲಕ್ಷ ಟನ್ನು ರಾಗಿಯನ್ನು ಪ್ರಕ್ಯೂರ್ ಮಾಡೋಕ್ಕೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 6 ಲಕ್ಷ ಮೆಟ್ರಿಕ್ ಟನ್ ಸುಮಾರು 2,800 ಕೋಟಿ ರೂಪಾಯಿಗಳು ಕೇಂದ್ರ ಸರ್ಕಾರದಿಂದ ನಮಗೆ ಪಾವತಿ ಮಾಡ್ತಾರೆ. ಒಟ್ಟು ಜೋಳ ಬೇರೆ ಬೇರೆ ಧಾನ್ಯಗಳನ್ನು ಸೇರಿಸಿದೆ 4,800 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದ ಆಹಾರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಅವರು ಬಂದ ಮೇಲೆ ರಾಗಿ ಬೆಲೆ ಬೆಂಬಲ ಬೆಲೆಯನ್ನು 600 ರೂಪಾಯಿ ಜಾಸ್ತಿ ಮಾಡಿ 4,896 4,986 ರೂಪಾಯಿ ಅಂದರೆ ಹತ್ತತ್ರ 5,000 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೃಷಿ ಭೂಮಿಯಲ್ಲಿ ಬಯಲು ಸೀಮೆಯಲ್ಲಿ ಮಳೆ ಆಧಾರಿತವಾಗಿ ರೈತರು ಬೆಳೆಯುವಂಥ ಆಹಾರ ಧಾನ್ಯಗಳಿಗೆ ಭಾಳ ಶಕ್ತಿಯನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಅದೇ ರೀತಿ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಈ ನಮ್ಮ ಸರ್ಕಾರ ಜವಾಬ್ದಾರಿ ಬಂದಾಗ ಹೋದ ವರ್ಷದಲ್ಲಿ ತಮಗೆ ಕಮಿಷನ್ ಕೂಡ ಜಾಸ್ತಿ ಮಾಡಿದ್ದೀವಿ. ಕೃಷ್ಣಪ್ಪನವರು ನಿಮ್ಮೆಲ್ಲರ ಒತ್ತಾಯ ಪ್ರಕಾರ ಸುಮಾರು ನೀವೆಲ್ಲ ಕೂಡ ಭಾಗವಹಿಸಿ 1 ಲಕ್ಷ ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ವಿ. ಎಷ್ಟು ಕೊಟ್ಟರು ಕೂಡ ಕೃಷ್ಣಪ್ಪನವ್ರು ತಿರುಗಬೇಕು ಬೇಕು ಅಂತ ಕೇಳ್ತಾರೆ. ಕೃಷ್ಣಪ್ಪ ನೀನು ಎಷ್ಟು ಬೇಕಂದ್ರೆ ಮತ್ತೆ ಬೇಕಂತ ಕೇಳ್ತಾನೆ. ಕಮಿಷನ್ ಈಗ ಇವರ ಡಿಮ್ಯಾಂಡ್ಸನ್ನು ಮಾನ್ಯ ಕೇಂದ್ರದ ಆಹಾರ ಸಚಿವರು ಅಂತ ಪ್ರಹ್ಲಾದ್ ಜೋಶಿ ಅವರಿಗೂ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈಗ ಹೊಸದಾಗಿ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ, ನುಡಿದಂತೆ ನಡೆದಿದ್ದೇವೆ. ತದನಂತರ ಅಕ್ಕಿ ಸರಿಯಾದಂಥ ರೂಪದಲ್ಲಿ ಖರ್ಚಾಗಲಿಲ್ಲ, ಅಷ್ಟು ಅವಶ್ಯಕತೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಈಗ ಬೇಳೆ, ಎಣ್ಣೆ, ಸಕ್ಕರೆ ಮತ್ತು ಉಪ್ಪು ಕೊಡೋದಾದರೂ ಕೂಡ ನಿಮ್ಮ ಕಮಿಷನ್ನಲ್ಲಿ ಕಡಿಮೆ ಆಗಿದ್ದಂತೆ ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭ ನಮಗೆ ಆಶ್ವಾಸನೆ ಕೊಡ್ತಾ ಗುಣಮಟ್ಟದ ಕೆಲಸವನ್ನು ಮಾಡಿ ಗ್ರಾಹಕರಿಗೆ ನ್ಯಾಯಸಮ್ಮತವಾಗಿ ಸೇರುವಂಥ ಪದಾರ್ಥಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿ ಮಾಡಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬೇರೆ ರಾಜ್ಯಗಳಿಗೆ ನೋಡಿದಾಗ ತಾವು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ. ಇದರ ಬಗ್ಗೆ ವಿಶೇಷವಾಗಿ ಈ ಫಿಲಮ್ನ ನಾವು ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಈ ಕಥಾ ಬರೆದಂಥವರೆಲ್ಲರೂ ಕೂಡ ಭಾನು ಹರೀಶ್ ಅವರು, ವಿಜಯ್ ಕುಮಾರ್ ಅವರು, ಪದ್ಮಾವತಿ ಅವರು, ತೇಜಕುಮಾರ್ ಅವರು ಮತ್ತು ಇನ್ನೊಬ್ಬರು ಬರೆದ್ರಲ್ಲ ಅವರ ಹೆಸರು ರಾಮಮೂರ್ತಿಯವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ.
ಅವರೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಒಂದು ದೇಶಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆದರೆ ಪಿ ಡಿ ಎಸ್ನವರು ಪ್ರತಿಯೊಂದು 20,000 ಅಂಗಡಿಯವರು ಕೂಡ ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಏನೊಂದು ಈ ಒಂದು ಮಾಡಿದ್ದಾರೆ ಫಿಲಮ್, ಅದನ್ನು ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕೃಷ್ಣಪ್ಪನವರು ಸಂಘ ಆಗಲಿ ಮತ್ತು ರಾಜ್ಯ ಮಟ್ಟದ ಎಲ್ಲ ಸಂಘ ಸಂಸ್ಥೆಗಳು, ಬೆಂಗಳೂರು ನಗರ ಸಂಘ ಸಂಸ್ಥೆಗಳು ಮತ್ತು ಇನ್ನೊಂದು ಸಂಘ ಸಂಸ್ಥೆ ಉತ್ತರ ಕನ್ನಡದ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ನಾಯಕರು ಕೂಡ ಒಂದು ಸಂಘಟಿದ್ದಾನೆ. ಇಲ್ಲಿ ನಗರದಲ್ಲಿ ಒಂದು ಮಾಡಿಕೊಂಡಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳನ್ನು ಕೋರ್ತಾ ಒಳ್ಳೆಯ ಕೆಲಸವನ್ನು ಮಾಡಿ ನಾವೆಲ್ಲರೂ ಕೂಡ ಗಾಂಧೀಜಿಯವರು ಹೇಳಿದಂಗೆ ಈ ಗ್ರಾಹಕರು ಏನಿದ್ದಾರೆ ಅವರ ಕೆಳಗಡೆ ಕೆಲಸ ಮಾಡ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಮಂತ್ರಿಗಳಾಗಲಿ ಮತ್ತು ನೀವಾಗಲಿ ನಾವಾಗಲೂ ಕೂಡ ಅವರು ಹಣದಿಂದ ನಾವು ಕೆಲಸ ನಡೆಸ್ತಾ ಇದ್ದೇವೆ. ನಾವು ಅವರಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು, ನಮಗೆ ಗ್ರಾಹಕರು ರಣಿಗಳಿದ್ದಂಗೆ, ಅವರ ಸೇವೆ ನಮ್ಮ ಕರ್ತವ್ಯ. ಅದಕ್ಕೆ ವಿ ಆರ್ ಅಂಡರ್ ದಿ ಆಬ್ಲಿಗೇಷನ್ ಆಫ್ ದಿ ಕಸ್ಟಮರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅವರಿಂದ ನೀವು, ನಿಮ್ಮಿಂದ ನಾವು, ಹೀಗೆ ಒಬ್ರಿಗೊಬ್ಬರು ಸಹ ನೋಡಿ ಒಟ್ಟಿಗೆ ಕೆಲಸವನ್ನು ಮಾಡಬೇಕು. ಗ್ರಾಹಕರ ನೆಮ್ಮದಿಯಾಗಿರುವಂಥದ್ದು ನೋಡಿಕೊಳ್ಳೋದೇ ನಮ್ಮ ಕರ್ತವ್ಯವಾಗಿರ್ತದೆ. ಆ ಕೆಲಸ ನಿಮ್ಮ ಕಡೆಯಿಂದ ಆಗಬೇಕಾಗ್ತದೆ. ತಾವು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಬೇಕು. ತಮ್ಮ ರಾಷ್ಟ್ರಮಟ್ಟದ ಡಿಮ್ಯಾಂಡ್ಗಳನ್ನು, ರಾಜ್ಯ ಮಟ್ಟದ ಡಿಮ್ಯಾಂಡ್ಗಳನ್ನು, ರಾಷ್ಟ್ರಮಟ್ಟದ ಡಿಮ್ಯಾಂಡ್ಗಳನ್ನು ನಾನು ಮುಂದಿನ ವಾರ 15 ದೆಹಲಿಗೆ ಹೋದಾಗ ಪ್ರಹ್ಲಾದ್ ಜೋಶಿಯವರಿಗೆ ತಿಳಿಸ್ತೇನೆ. ತಮ್ಮ ಕಷ್ಟಗಳನ್ನು ಸಾಧ್ಯವಾದರೆ ಕೃಷ್ಣಪ್ಪನವ್ರನ್ನ ಕರ್ಕೊಂಡು ಹೋಗ್ತೇನೆ. ಎರಡನೇದಾಗಿ ರಾಜ್ಯ ಮಟ್ಟದಲ್ಲಿ ನೀವು ಕೆಲವು ಡಿಮ್ಯಾಂಡ್ಗಳನ್ನು ನಮ್ಗೆ ಕೊಟ್ಟಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಏನು ಡಿಮ್ಯಾಂಡ್ಸ್ ಇವೆ ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತೇಳಿ ಇವತ್ತು ರಾಷ್ಟ್ರ ಫೆಡರೇಷನ್ ಬಂದಿರೋ ಎಲ್ಲ ಮುಖಂಡರಿಗೂ ಮತ್ತು ಇಲ್ಲಿ ಸೇರಿರುವವರಿಗೂ, ನಮ್ಮ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿದ್ನಲ್ಲ, ಎಲ್ಲ ತೋರಿಸಿದೆ ಅಂತ ಹೇಳಿದ್ದೀನಿ ಮತ್ತೊಂದು ಸರಿಗೆ ಕೇಳಿಸ್ಕೊಂಡಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಫಿಲಮ್ ಸಕ್ಸಸ್ ಆಗಬೇಕಾದ್ರೆ ನಿಮ್ಮ ಕೈಲಿ ಇರೋದು ಕೃಷ್ಣಪ್ಪನ ಒದ್ದಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ PDS ಪ್ರತಿ ಅಂಗಡಿಯವರು ಕೂಡ ಈ ಫಿಲಮನ್ನು ಎಲ್ರಿಗೂ ತೋರಿಸುವಂಥ ಕೆಲಸ ಮಾಡಬೇಕಂತ ಮನವಿ ಮಾಡಿ. ಸರ್ ಸರ್ವರ್ದು ಅಂತ ಹೇಳಿ ಸರ್, ಸರ್ವರ್ದು ಮಂತ್ರಿಗಳ ಚೂರು ಸರ್ವರ್ದು ಹೇಳ್ಬೇಕಿತ್ತು ನೀವು. ಸರ್ ಸರ್ವರ್ದು ಒಂಚೂರು ಹೇಳಿ ಸರ್. ಸರ್ ಈಗ ಮಾನ್ಯ ಸಚಿವರು ಇರೇ ಒಂದು ನಿಮಿಷ ಇರಿ. ಮಾನ್ಯ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಅದು ಭರವಸೆ ಕೊಟ್ಟಾದ್ಮೇಲೆ ಮುಗೀತು. ಆಜ್ಞೆ ಮಾಡಿದ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ನಾವು ಅವರು ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ, ಈ ಕಡೆ ಬರ್ರಿ, ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಇಡೀ ದೇಶದಲ್ಲೇ ನಾವು ಪ್ರಶಸ್ತಿ ತಗೊಂಡು ಕರ್ನಾಟಕದ ಮಾಲೀಕರು ವಿತರಣೆ ಮಾಡಿದ್ದೀವಿ. ವಿತರಣೆ ಮಾಡಿದ ಇಡೀ ದೇಶಕ್ಕೆ ಕರ್ನಾಟಕ ಸರ್ಕಾರ ಬಂದಿರುತ್ತೆ. ಮತ್ತೆ ಇವತ್ತೇನು ಕಮಿಷನ್ ಈಗ 6 ತಿಂಗಳು ಬರಬೇಕು. ಒಂದು ನಿಮಿಷ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯ ಪಡಿತರ ಒಂದು ನಿಮಿಷ ಯಾರು ಹೋಗ್ಬೇಡ್ರಿ. 1 ನಿಮಿಷ, 5 ನಿಮಿಷದಲ್ಲಿ ಮುಗಿಸ್ತೀವಿ ನಾವು. ಯಾರು ಎಲ್ಲೂ ಹೋಗ್ಬಾರ್ದು. ದಯವಿಟ್ಟು ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ. ದಯವಿಟ್ಟು ಆಸನರಾಗಿ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯ ಪಡಿತರ ವಿತರಕರು ಒಂದು ಹೆಮ್ಮೆಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ವಿತರಣೆ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ನೀವೆಲ್ಲರೂ ಎಷ್ಟು ಕಾರಣಕರ್ತರು, ನಮ್ಮ ಸಚಿವರು ಕೂಡ, ಅವರ ಸಪೋರ್ಟ್ ಕೂಡ ಅಷ್ಟೇ ಕಾರಣ ಅಂತ ಹೇಳ್ಬೋದು. ಮಾನ್ಯ ಸಚಿವರಲ್ಲಿ ಒಂದು ಮನವಿ. ಈಗ 15 ದಿವಸದಿಂದ ನಾನು ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡೋಕ್ಕೆ ಹೋದಾಗ ಮಾನ್ಯ ಸಚಿವರ ಹತ್ರ ಅವ್ರು ಹೇಳಿದ್ರು, 1 ನಿಮಿಷ ಯಾರು ಮಾತಾಡೋದು ಬನ್ನಿ ಈ ಕಡೆಗೆ, ನಮ್ಮ ಫಿಲಮ್ನ ಬನ್ನಿ ಹೇಳಿದಾಗ ನಿರ್ದೇಶನ ಕೊಟ್ಟರು. ನಿರ್ದೇಶನ ಏನಂತ ಕೊಟ್ಟರು ಅಂದರೆ,
ಇನ್ನು 2 ದಿವಸದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಬರಬೇಕಾಗಿದೆ ಕಮಿಷನ್ ಅಷ್ಟು ಕಮಿಷನ್ ಮಾಲೀಕರ ಖಾತೆಗೆ ಜಮಾ ಆಗಬೇಕು ಅಂತ ಅಂದ್ಬಿಟ್ಟು ಅಕೌಂಟ್ ಸೆಕ್ಷನ್ ಡೈರೆಕ್ಷನ್ ಕೊಟ್ಟರು. ನಾನು ಈಗ ಮನವಿ ಮಾಡ್ತಾ ಇದ್ದೀನಿ, ಡಿಸೆಂಬರ್ ತಿಂಗಳವರೆಗೆ ಇನ್ನು 15 ದಿವಸದಲ್ಲಿ ನಾವು ಬರಬೇಕಾದಂಥ 7 ತಿಂಗಳ ಕಮಿಷನ್ನ ಮಾನ್ಯ ಸಚಿವರು ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಕೆಲವು ಕಡೆ ಮಾನ್ಯ ಆಯುಕ್ತರು ಬಂದಿದ್ದಾರೆ, ಕೆಲವು ಕಡೆ ಈಗಾಗಲೇ ಸಾಹೇಬರ ಗಮನಕ್ಕೆ ಬಂದಿದೆ. ಈಗ 2 ತಿಂಗಳಾದ್ರೂ ಕೆಲವು ತಾಲೂಕಿನ ಜಿಲ್ಲೆಗಳಲ್ಲಿ ಅಂಗಭಾಗ್ಯ ಅಕ್ಕಿ ಕಮಿಷನ್ ಬಿಡುಗಡೆ ಆಗಿದೆ. ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ತಾ ಇದ್ದೀರಿ ಸುಮ್ಮನೆ ಯಾರ್ಯಾರು ಮನವಿ ಮಾಡ್ತಾ ಇದ್ದೀನಿ. ನಾವು 6 ತಿಂಗಳು ಕಮಿಷನ್ ಕೊಡ್ತಾ ಇದ್ದೀವಿ. ಇವತ್ತು 4.25 ಕೋಟಿ ಜನಸಂಖ್ಯೆಗೆ ಕೃಷ್ಣಪ್ಪನಿಗೆ ಅವಕಾಶ ಕೊಟ್ಟಿದ್ವಿ, ಡಿಮ್ಯಾಂಡ್ಸು ಬರೆದು ಕೊಟ್ಟಿದ್ದಾರೆ, ಮಾತಾಡಿದ್ದಾನೆ, ತಿರುಗಿ ಮಾತಾಡೋ ಅವಶ್ಯಕತೆ ಕೃಷ್ಣಪ್ಪನ ಕರ್ಕೊಂಡು ಆಫೀಸ್ ಅಧಿಕಾರಿಗಳೆಲ್ಲ ಕುಳಿಸ್ಕೊಂಡು ಏನೇನು ಬಾಕಿದೆ ಅವೆಲ್ಲ ಬೇಗ ಸರಿ. ನಮ್ಮ ಕಡೆಗೆ ಹೋಗ್ಬಿಟ್ಟು ಇಷ್ಟೊತ್ತು ಇದ್ದಂತ ನಮ್ಮ ಮಾನ್ಯ ಸಚಿವರು ಮುನಿಯಪ್ಪ ಸರ್, ಹೃತ್ಪೂರ್ವಕ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ, ಹಾಗೆ ಎಲ್ಲರ ಬೇಡಿಕೆಗಳನ್ನ ಕೇಳಿದ್ದಕ್ಕೆ, ಹಾಗೆ ಈಡೇರಿಸ್ತೀವಿ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮ್ಮಂಥ ರಾಜಕಾರಣಿ, ನಿಮ್ಮಂಥ ಆಹಾರ ಸಚಿವರು ನಮ್ಮ ರಾಜ್ಯಕ್ಕೆ ಬೇಕು. ಹಾಗೆ ನಮ್ಮೆಲ್ಲರ ಆಶಯದಂತೆ ನೀವು ಮುಖ್ಯಮಂತ್ರಿ ಆಗೋದು ಕೂಡ ಅಷ್ಟೇ ಮುಖ್ಯ. ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಮುನಿಯಪ್ಪ ಸರ್ ಅವರಿಗೆ. ಯಾರೂ ಹೋಗಬೇಡಿ, ಇನ್ನೂ ವೇದಿಕೆ ಕಾರ್ಯಕ್ರಮ ಸಾಕಷ್ಟಿದೆ, ದಯವಿಟ್ಟು ಎಲ್ಲರೂ ಕೂಡ ಆಸೀನರಾಗಬೇಕು. ಇನ್ನೂ ಸಾಕಷ್ಟು ಜನ ಮಾತನಾಡೋದಿದೆ, ಹಾಗೆ ನಮ್ಮ ಕಮಿಟಿ ಮೆಂಬರ್ಸ್ ಕೂಡ ವೇದಿಕೆಗೆ ಬರೋದಿದೆ, ಅವರು ಕೂಡ ಮಾತಾಡೋದಿದೆ. ನೀವು ಅಷ್ಟು ದೂರದ ಊರುಗಳಿಂದ ಬಂದಿದ್ದೀರಾ, ನಿಮ್ಮವರೇ ಮಾತಾಡೋದನ್ನ ಕೇಳದೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ, ಇನ್ನಷ್ಟು ಕಾರ್ಯಕ್ರಮಗಳಿದೆ.
ಮಾಡಿ ರಾಜ್ಯ ಕಮಿಟಿಯ ಸದಸ್ಯರೆಲ್ಲ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ.